ದೇವರು ಅಧ್ಯಾಯ 3 ದೇವರನ್ನು ಕುರಿತ ಕಥೆಗಳು. ದೇವರು ಯಾರು ಎಂಬ ಪ್ರಶ್ನೆಗೆ ಜನಸಾಮಾನ್ಯ ಕೊಟ್ಟಿರುವ ಉತ್ತರಗಳನ್ನು ಪರಿಶೀಲಿಸಿದ್ದಾಯಿತು. ಜನತೆ ಕಟ್ಟಿರುವ ಕಥೆಗಳನ್ನು ಆಧಾರವಾಗಿಟ್ಟುಕೊಂಡು ಈ ದೇವರುಗಳು ಎಂಥವರು, ಅವರ ಚರಿತ್ರೆ ಏನು ಎಂಬುದನ್ನು ಪರಿಶೀಲಿಸೋಣ. ಮೇಲೆ ನಾವು ಗಮನಕ್ಕೆ ತಂದುಕೊಂಡ ದೇವರುಗಳ ಪಟ್ಟಿಯಿಂದ ಅಶ್ವತ್ಥ, ಹಾವು, ಕಪಿ, ಅಮ್ಮ, ಭೂತಗಳು ಇವರನ್ನೆಲ್ಲ ತೆಗೆದುಹಾಕೋಣ. ಅವರೆಲ್ಲ 3ನೆಯ 4ನೆಯ ದರ್ಜೆಯ ದೈವಗಳು. ನಾವು ಅವರನ್ನು ನೆನಪಿಸಿಕೊಳ್ಳುವುದು ಕೆಲವು ಸಂದರ್ಭಗಳಲ್ಲಿ ಮಾತ್ರ. ಪ್ರಕೃತಿ ಶಕ್ತಿಗಳಿಗೂ ಹೆಚ್ಚು ಗಮನ ಕೊಡಬೇಕಾದ್ದಿಲ್ಲ. ಪೂಜೆ ಪುರಸ್ಕಾರಗಳೇನೂ ಇಲ್ಲದೆ ತಬ್ಬಲಿಗಳಾಗಿ ಮರೆವಿನ ಲೋಕದಲ್ಲಿರುವವರ ಚರಿತ್ರೆ ಮುಖ್ಯವಲ್ಲ. ಅವರ ಅಪರಾಧಗಳನ್ನು, ಅಂದರೆ ಇಂದ್ರ ಅಹಲ್ಯೆಯರ ಕಥೆಯಂಥ ಪ್ರಸಂಗಗಳನ್ನು ಎತ್ತಿ ಆಡುವುದು ಸಣ್ಣತನ. ತನ್ನ ಮಗಳನ್ನೇ ಮದುವೆಯಾದನೆಂದು ಅಪಕೀರ್ತಿ ಪಡೆದಿರುವ, ಆಗಾಗ ಅವಿವೇಕದ ವರಗಳನ್ನು ಕೊಟ್ಟು ಗೊಂದಲವೆಬ್ಬಿಸುವ ಚತುರ್ಮುಖ ಬ್ರಹ್ಮನ ಮಾತು ಬೇಡ. ಜನತೆ ಅವನಿಗೆ ಕೊಡಬೇಕಾದ ಔದಾಸೀನ್ಯವನ್ನು ಕೊಟ್ಟಿದ್ದಾಗಿದೆ. ಪ್ರಪಂಚದ ಹಿರಿಯ ಮತಗಳೆಲ್ಲವೂ ದೇವರನ್ನು ಮನುಷ್ಯ ರೂಪದಲ್ಲಿ ಕಲ್ಪಿಸಿಕೊಂಡಿವೆ. ಇದು ಮತಗ್ರಂಥಗಳು ಒಪ್ಪುವ ಮಾತಲ್ಲ. ಅವು ದೇವರು ತನ್ನ ರೂಪದಲ್ಲೇ ಮಾನವನನ್ನು ಸೃಷ್ಟಿಸಿದೆ ಎಂದು ಹೇಳುತ್ತವೆ. ಅವುಗಳ ದೃಷ್ಟಿಯಲ್ಲಿ ಮಾನವ ತನ್ನ ರೂಪವನ್ನು ದೇವರಿಗೆ ಕೊಟ್ಟ ಎನ್ನುವುದು ಬ್ಲಾಸ್ಫೆಮಿ, ಅಂದರೆ ಅಕ್ಷಮ್ಯ ಅಪರಾಧ. ನಾವು ದೇವರನ್ನು ಕಲ್ಪಿಸಿಕೊಳ್ಳುವಾಗ ಅವನಿಗೆ ಅತ್ಯುತ್ತಮ ರೂಪವನ್ನು ಕೊಡಬೇಕು ತಾನೆ. ನಮ್ಮ ರೂಪವೇ ಅತ್ಯುತ್ತಮ, ಅದನ್ನು ಅವನಿಗೆ ಕೊಟ್ಟೆವು. ಕೆಲವು ವೇಳೆ ಅವನ ಹೆಚ್ಚುಗಾರಿಕೆಯನ್ನು ಬೆರಳೆತ್ತಿ ತೋರಿಸುವುದಕ್ಕಾಗಿ 1-2 ತಲೆಗಳನ್ನು, ಕೈಗಳನ್ನು ಹೆಚ್ಚಾಗಿ ಕೊಟ್ಟದ್ದೂ ಉಂಟು. ತನ್ನ ರೂಪವನ್ನು ಕೊಟ್ಟ ಮಾನವ ದೇವರಿಗೆ ತನ್ನ ಗುಣಗಳನ್ನೂ ಆರೋಪಿಸಿದ. ಇದು ಸ್ವಾಭಾವಿಕ. ಆದ್ದರಿಂದ ದೇವರುಗಳ ಚರಿತ್ರೆ ಅನೇಕ ವೇಳೆ ನಮ್ಮ ಚರಿತ್ರೆಯನ್ನು ಹೋಲುತ್ತದೆ. ನಮ್ಮ ಲೋಪದೋಷಗಳು ಅವರಲ್ಲೂ ಕಾಣಿಸಿಕೊಳ್ಳುತ್ತವೆ. ಈ ಮಾತಿಗೆ ಎಲ್ಲ ದೇಶಗಳ ಮಿಥಕಗಳು ಸಾಕ್ಷಿ. ಪುರಾತನ ನಾರ್ಸ್ ಜನರ ಲೋಕಿ ಎಂಬ ದೇವತೆ ಮಹಾತಂತ್ರಿ. ಏನಾದರೂ ಕೆಡುಕು ಮಾಡಲು ಸಮಯ ಸಿಕ್ಕೀತೆ ಎಂದು ಕಾದಿರುತ್ತಾನೆ. ಅವನು ಹೋಡರ್ ಎಂಬ ಕುರುಡು ದೇವತೆಯ ಕೈಯಿಂದ ಸೂರ್ಯ ದೇವತೆ ಬಾಲ್ಡರ್ನನ್ನು ಕೊಲ್ಲಿಸಿದ. ಗ್ರೀಕರ ಅಪೋಲೋ ದೇವ ಕಸಾಂದ್ರ ಎಂಬ ಮಾನವಿಯಲ್ಲಿ ಮೋಹಗೊಂಡು ಅವಳಿಗೆ ಭವಿಷ್ಯ ದರ್ಶನ ಶಕ್ತಿಯನ್ನು ಕೊಟ್ಟ. ಆದರೆ ಆಕೆ ಅವನ ಪ್ರೇಮವನ್ನು ನಿರಾಕರಿಸಿದಾಗ ಅವಳನ್ನು ಶಪಿಸಿದ. ದೇವತೆಗಳ ರಾಜ ಜ್ಯೂಸ್ ಗೂಳಿಯ ರೂಪವನ್ನು ತಾಳಿ ಯುರೋಪಾ ಎಂಬುವವರನ್ನು ಹೊತ್ತುಕೊಂಡು ಹೋದ. ಹೆಣ್ಣಿನ ವಿಷಯದಲ್ಲಿ ಅವನ ಅನಾಚಾರ ಒಂದಲ್ಲ ಎರಡಲ್ಲ. ನಮ್ಮ ಇಂದ್ರ ಅವನಿಂದ ಪಾಠ ಕಲಿಯಬಹುದು. ಸೌಂದರ್ಯ ದೇವತೆ ಅಫ್ರೊಡೈಟಿ ಯುದ್ಧದ ಅಧಿದೇವತೆಯಾದ ಏರಿಸ್ ನೊಡನೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಳು. ದೇವತೆಗಳಲ್ಲಿ ವ್ಯಭಿಚಾರವೂ ಉಂಟು. ಮೇಲೆ ಕಾಣಿಸಿದ ಮತಗಳು ಈಗ ಜೀವಂತವಾಗಿಲ್ಲ. ಅವು ಕಾಲನ ವಶವಾದಾಗ ಆ ದೇವತೆಗಳೂ ಇಲ್ಲವಾದರು. ಸಾಹಿತ್ಯದಲ್ಲಿ ಆಗಾಗ ಅವರ ಹೆಸರು ಬರಬಹುದಾದರೂ ಅವರನ್ನು ಬಿಟ್ಟು ಮತ್ತೆ ನಮ್ಮ ವಿಷ್ಣು ಶಿವರ ಕಡೆಗೆ ತಿರುಗೋಣ. ವಿಷ್ಣುವಿನ ಭಕ್ತರ ಸಂಖ್ಯೆ, ಅವನನ್ನು ಮತ್ತು ಅವನ ಅವತಾರಗಳನ್ನು ಕುರಿತ ಸಾಹಿತ್ಯದ ಪ್ರಮಾಣ, ಅವನಿಗೆ ನಾವು ಕೊಟ್ಟಿರುವ ಮಹಿಮೆ ಇದೆಲ್ಲದರ ದೃಷ್ಟಿಯಿಂದ ಅವನಿಗೆ ಪ್ರಥಮ ಸ್ಥಾನ ಸಲ್ಲುತ್ತದೆ. ಈ ಮಾತಿಗೆ ಯಾವ ಗಣತಿಯ ಆಧಾರವೂ ಇಲ್ಲ. ಆದರೂ ಬಹುಶಃ ಅದು ನಿಜ. 10 ಅವತಾರಗಳನ್ನು ಎತ್ತಿದವನು ವಿಷ್ಣು. ಭೂಮಿಯನ್ನು ಸಮುದ್ರದಿಂದ ಎತ್ತಿದವನು ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ ಇತ್ಯಾದಿ ಲೋಕಕಂಟಕರನ್ನು ಕೊಂದವನು ವಿಷ್ಣು. ವಿಶ್ವವ್ಯಾಪಾರವೆಂಬ ಕಪಟ ನಾಟಕದ ಸೂತ್ರಧಾರಿ ಅವನೇ. ಕರಿಧ್ರುವ, ಬಲಿ, ಪಾಂಚಾಲಿ, ಅಹಲ್ಯೆಯ ಪೊರೆದವ ಎಂದು ಪುರಂದರದಾಸರು ಅವನ ಕರುಣೆಗೆ ಸಾಕ್ಷ್ಯ ಕೊಟ್ಟಿದ್ದಾರೆ. ಮೇಲೆ ಹೇಳಿದ ಕೆಲಸವೆಲ್ಲ ಲೋಕ ಕಲ್ಯಾಣಕ್ಕಾಗಿ ಮಾಡಿದ್ದು. ಅವನನ್ನು ವೈಭವದ ಬದುಕು, ದೊರೆಯತನದಲ್ಲಿ ನೋಡೆ ಧರಣಿ ದೇವಿಯ ರಮಣ, ಸಿರಿಯತನದಲ್ಲಿ ನೋಡೆ ಸಿರಿಕಾಂತನು. ಅವನು ಮಲಗುವುದು ಕ್ಷೀರ ಸಮುದ್ರದ ಅಲೆಗಳ ಉಯ್ಯಾಲೆಯ ಸುಖವನ್ನು ಅನುಭವಿಸುತ್ತ. ಆದಿಶೇಷನೇ ಅವನ ಸುಪ್ಪತ್ತಿಗೆ ಅವನ ರಾಣಿ ಲಕ್ಷ್ಮಿ. ಆಕೆಯನ್ನು ಅವನು ತನ್ನ ವಕ್ಷಸ್ಥಲದಲ್ಲಿ ಧರಿಸಿದ್ದಾನೆ. ಅವನು ಪೀತಾಂಬರಧಾರಿಯಾಗಿ ರತ್ನಖಚಿತವಾದ ಕಿರೀಟದೊಡನೆ ಹಾರ ಹೀರ ವೈಜಯಂತಿ ತೋರಮುತ್ತಿನ ಪದಕದೊಡನೆ ಶೋಭಿಸುತ್ತಾನೆ. ಅವನಿಗೆ ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ. ನರಸಿಂಹಾವತಾರಿಯಾಗಿ ಅವನು ಪ್ರಹ್ಲಾದ ವರದ. ರಾಮಾವತಾರಿಯಾಗಿ ಪಿತೃವಾಕ್ಯ ಪರಿಪಾಲಕ, ಶರಣಾಗತ ರಕ್ಷಕ, ದುಷ್ಟ ಶಿಕ್ಷಕ. ಕೃಷ್ಣಾವತಾರಿಯಾಗಿ ಗೀತಾಚಾರ್ಯ, ಯೋಗೇಶ್ವರ. ಇದೆಲ್ಲದರದ ಜೊತೆಗೆ ಅವನು ಈ ಲೋಕದ ಸೌಖ್ಯವನ್ನು ಸಂಪೂರ್ಣವಾಗಿ ಸಾರುವವನು. ಕೃಷ್ಣಾವತಾರದಲ್ಲಿ ಅವನಿಗೆ 8 ಜನ ಹೆಂಡತಿಯರು, 16,000 ಎಂಬ ಮಾತು ಕೂಡ ಇದೆ. ಹಾಗೆಂದರೆ ಓದುಗರಿಗೆ
ಗಾಬರಿಯಾಯಿತು. ಅವನು ಸಂಗೀತ ಪ್ರಿಯ. ತನ್ನ ಕೊಳಲ ಗಾನದಿಂದ ಗೋಪಿಯರನ್ನು ಮಾತ್ರವಲ್ಲ, ಖಗಮೃಗಗಳನ್ನು ಮಾತ್ರವಲ್ಲ, ನಿರ್ಜೀವ ಯಮುನೆಯನ್ನೂ ಮೋಹಗೊಳಿಸಿದ. ಅವನು ನೃತ್ಯ ನಿಪುಣ, ರಾಸಲೀಲೆ ಅದಕ್ಕೆ ಸಾಕ್ಷಿ. ಅವನು ವ್ಯವಹಾರ ಚತುರನೂ ಹೌದು. ಕೌರವರೊಡನೆ ಸಂಧಾನದ ಪ್ರಯತ್ನ ಮಾಡುವುದಕ್ಕೆ ನಿಯೋಜಿತನಾದವನು ಅವನೇ. ಇಂಥ ಭವ್ಯ ವ್ಯಕ್ತಿಯನ್ನು ಕುರಿತು ಹುಟ್ಟಿಕೊಂಡಿರುವ ಒಂದೆರಡು ಕಥೆಗಳನ್ನು ಪರಿಶೀಲಿಸೋಣ. ಮೊದಲು ಬೃಂದೆಯ ಕಥೆ ನೆನಪಿಗೆ ಬರುತ್ತದೆ. ಬೃಂದೆಯ ಗಂಡ ಜಲಂಧರ ಎಂಬುವವನು ಕೇಡಿಗ. ಅವನು ಪಾರ್ವತಿಯ ಮೇಲೆ ಕಣ್ಣು ಹಾಕಿದ್ದನಂತೆ. ಲೋಕಹಿತದ ದೃಷ್ಟಿಯಿಂದ ಅವನನ್ನು ಕೊಲ್ಲಲೇಬೇಕು. ಆದರೆ ಬೃಂದೆಯ ಪಾತಿವ್ರತ್ಯ ಅವನಿಗೆ ರಕ್ಷೆಯಾಗಿ ನಿಂತಿತ್ತು. ಅಂದರೆ ದುರ್ಗುಣಕ್ಕೆ ಸದ್ಗುಣ ರಕ್ಷೆಯಾಗಿ ನಿಂತಿತ್ತು. ಈ ಕಷ್ಟದಿಂದ ಪಾರಾಗಬೇಕಾದರೆ ಬೃಂದೆಯ ಪಾತಿವ್ರತ್ಯಕ್ಕೆ ಭಂಗ ತರುವುದೊಂದೇ ದಾರಿ. ಆದ್ದರಿಂದ ವಿಷ್ಣು ತಾನೇ ಜಲಂಧರನ ರೂಪವನ್ನು ತಾಳಿ ಅವಳನ್ನು ಕೆಡಿಸಿದ. ಆಮೇಲೆ ಜಲಂಧರನ ಸಂಹಾರವಾಯಿತು. ಬೃಂದೆ ತಾನು ಮೋಸ ಹೋದದ್ದು ತಿಳಿದ ಮೇಲೆ ವಿಷ್ಣುವನ್ನು ಶಪಿಸಿ ಅಗ್ನಿ ಪ್ರವೇಶ ಮಾಡಿದಳು. ಈ ಕಥೆಯನ್ನು ನಾನು ಮೊದಲು ಕೇಳಿದ್ದು 15-16 ವರ್ಷದ ಹುಡುಗನಾಗಿದ್ದಾಗ. ಆಗಲೇ ಅದು ಅಸಹ್ಯ ಎನಿಸಿತು. ವಿಷ್ಣುವಿನ ನಡತೆಯನ್ನು ಸಮರ್ಥಿಸಲು ಹೇಳಬಹುದಾದ್ದನ್ನು ಹೇಳೋಣ. 1. ಅವನು ಬೃಂದೆಯನ್ನು ಕೆಡಿಸಿದ್ದು ದುಷ್ಟಕಾಮದಿಂದಲ್ಲ, ಕರ್ತವ್ಯ ದೃಷ್ಟಿಯಿಂದ, ಲೋಕ ಕಲ್ಯಾಣಕ್ಕಾಗಿ. 2. ಅವನಿಗೆ ಬೃಂದೆಯ ವಿಷಯದಲ್ಲಿ ಕನಿಕರವಿತ್ತು, ಗೌರವವೂ ಇತ್ತು. ಆದ್ದರಿಂದ ಅವಳು ತುಳಸಿಯ ರೂಪ ತಾಳಿ ಅಮರಳಾಗಲೆಂದು, ಅವಳಿಗೆ ಸತತವಾಗಿ ಪೂಜೆ ನಡೆಯಲೆಂದು ವರ ಕೊಟ್ಟ. ಪೂಜೆ ನಡೆಯುತ್ತಲೂ ಇದೆ. ಆದರೆ ಗುರಿ ಎಷ್ಟೇ ಒಳ್ಳೆಯದೆಂದರೂ ಅದನ್ನು ಸಾಧಿಸುವ ಮಾರ್ಗವೂ ಒಳ್ಳೆಯದಾಗಿರಬೇಕಲ್ಲವೇ? ದ ಎಂಡ್ ಜಸ್ಟಿಫೈಸ್ ದ ಮೀನ್ಸ್. ಗುರಿ ಒಳ್ಳೆಯದಾದರೆ ಅದನ್ನು ಸಾಧಿಸುವ ಮಾರ್ಗ ಸಮರ್ಥನೀಯ ಎಂಬುದು ಅಪಾಯಕರ ವಿತಂಡವಾದ. ಲೋಕ ಕಲ್ಯಾಣವನ್ನು ಸಾಧಿಸಲು ಹೊರಟ ವಿಷ್ಣು ಲೋಕಕ್ಕೆ ಇಂಥ ಮೇಲ್ಪಂಕ್ತಿ ಹಾಕಿಕೊಡಬಹುದೇ? ವಿಷ್ಣುವಿನಲ್ಲಿ ಸ್ವಾರ್ಥವಿರಲಿ ಇಲ್ಲದಿರಲಿ, ಬೃಂದೆಗೆ ಅನ್ಯಾಯವಾದದ್ದು ನಿಜವಷ್ಟೇ. ಸರ್ವಜ್ಞನೂ ಸರ್ವಶಕ್ತನೂ ಆದ ವಿಷ್ಣುವಿಗೆ ಇದಕ್ಕಿಂತ ಉತ್ತಮವಾದ ನೀತಿ ಸಮ್ಮತವಾದ ದಾರಿಯೇನು ತೋರಲಿಲ್ಲವೇ? ಬೃಂದೆಯ ಪಾತಿವ್ರತ್ಯಕ್ಕೆ ಭಂಗ ಬರದಿದ್ದರೆ ಜಲಂಧರನನ್ನು ಕೊಲ್ಲುವುದು ಸಾಧ್ಯವಲ್ಲ ಎಂದು ತಾನೇ ಕಥೆ ಹೇಳುವುದು. ನಿಜವಾಗಿ ಭಂಗ ಬಂತೆ. ತಾನು ಕೂಡಿದ್ದು ತನ್ನ ಗಂಡನನ್ನೇ ಎಂದು ಅವಳು ನಂಬಿದ್ದಳು. ಅವಳ ಅನುರಾಗ ಸಂದದ್ದು ಗಂಡನಿಗೆ. ಆ ಪ್ರಸಂಗದಿಂದ ಕೆಟ್ಟವರೆಂದರೆ ಬೃಂದೆಯಲ್ಲ, ವಿಷ್ಣು. ಬೃಂದೆಗೆ ಪೂಜೆ ನಡೆಯಲೆಂದು ವರ ಕೊಟ್ಟದ್ದರಿಂದ ಬಂದ ಭಾಗ್ಯವೇನು? ಅವಳಂಥ ಉನ್ನತ ವ್ಯಕ್ತಿಗೆ ಇತರರು ತನ್ನನ್ನು ಪೂಜಿಸಲಿ ಎಂಬ ಆಸೆ ಇದ್ದಿರಲಾರದು. ಕೃಷ್ಣಾವತಾರಿ ವಿಷ್ಣುವನ್ನು ಕುರಿತ ಕಥೆಗಳು ಲೆಕ್ಕವಿಲ್ಲದಷ್ಟಿವೆ. ಗೋಪಿಯರ ವಸ್ತ್ರವನ್ನು ಅಪಹರಿಸಿದ್ದು, ರಾಸಕ್ರೀಡೆ, ರಾಧೆಯ ಪ್ರಣಯ, ಇಂಥ ಕೆಲವನ್ನು ನೆನಪಿಸಿಕೊಂಡರೆ ಸಾಕು. ಒಂದು ಸಾರಿ ಕೃಷ್ಣ ತನ್ನನ್ನು ಮೋಹಿಸಿ ಬಂದ ತರುಣಿಯರಿಗೆ ಬುದ್ಧಿ ಹೇಳಿ ಕಳಿಸಿದನಂತೆ. ಆಮೇಲೆ ಅವರಿಗೆ ಬುದ್ಧಿ ಕಲಿಸಬೇಕಾದರೆ ಅವರ ಕಾಮವನ್ನು ಪೂರೈಸುವುದೇ ಸರಿಯಾದ ದಾರಿ ಎಂದುಕೊಂಡು ಪೂರೈಸಿದ ಎಂದು ಹೇಳುವುದುಂಟು. ಈ ವಾದವನ್ನು, ಅಂದರೆ ಕಾಮವನ್ನು ಪರಿಹರಿಸುವುದಕ್ಕೆ ಅದರ ಪೂರೈಕೆಯೇ ದಾರಿ ಎಂಬ ವಾದವನ್ನು ನಾನು ಎಷ್ಟೋ ಸಾರಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಕೇಳಿದ್ದೇನೆ. ಅದನ್ನು ವಿರೋಧಿಸುವ, ಅಂದರೆ ಮಹಾಭಾರತದಲ್ಲಿ ಬರುವ ಈ ಶ್ಲೋಕವನ್ನು ನೆನೆದುಕೊಂಡೂ ಇದ್ದೇನೆ. ನ ಜಾತು ಕಾಮಃ ಕಾಮಾನಾಂ ಉಪಭೋಗೇನ ಶಾಮ್ಯತೆ ಹವಿಷ ಕೃಷ್ಣವರ್ತ್ಮೇವ ಭೂಯ ಏವಾಭಿವರ್ಧತೆ. ಅಂದರೆ ಕಾಮವನ್ನು ಉಪಭೋಗಿಸುವುದರಿಂದ ಅದರ ಶಮನವಾಗುವುದಿಲ್ಲ. ಬೆಂಕಿಗೆ ಹವಿಸ್ಸನ್ನು ಹಾಕಿದರೆ ಅದರ ಉರಿ ಹೇಗೆ ಹೆಚ್ಚುತ್ತದೋ ಹಾಗೆ ಕಾಮವೂ ಹೆಚ್ಚುತ್ತದೆ. ರಾಧೆ ಮದುವೆಯಾಗಿದ್ದ ತರುಣಿಯಂತೆ. ಅದು ರಾಧಾಕೃಷ್ಣರ ಪ್ರಣಯಕ್ಕೆ ಅಡ್ಡಿಯಾಗಲಿಲ್ಲ. ಇಂಥ ಕಥೆಗಳಿಗೆ ಆಧಾರವಾದದ್ದು ಯಾವ ಗ್ರಂಥ ಎಂಬುದನ್ನು ಈ ಸಂದರ್ಭದಲ್ಲಿ ಚರ್ಚಿಸಿ ಪ್ರಯೋಜನವಿಲ್ಲ. ಭಾಗವತಕಾರ ಹೇಳಿದ್ದರ ಜೊತೆಗೆ ಹರಿಕತೆ ಮಾಡುವವರು ಮೊದಲುಗೊಂಡು ಎಷ್ಟೋ ಜನ ತಮಗೆ ತೋರಿದ್ದನ್ನು ಸೇರಿಸಿರುತ್ತಾರೆ. ಅನೇಕ ವೇಳೆ ಗ್ರಂಥಾಧಾರ ಇರುವುದೇ ಇಲ್ಲ. ಸದ್ಯಕ್ಕೆ ನಮಗೆ ಮುಖ್ಯವಾದದ್ದು ದೇವರನ್ನು ಕುರಿತಂತೆ ಜನರ ಮನಸ್ಸಿನಲ್ಲಿ ಎಂತೆಂಥ ನಂಬಿಕೆಗಳಿವೆ ಎಂಬುದು. ಶಿವನನ್ನು ಕುರಿತ ಕಥೆಗಳು ವಿಷ್ಣುವನ್ನು ಕುರಿತವುಗಳಷ್ಟು ವಿಪುಲವಾಗಿಲ್ಲ, ಅಥವಾ ಇದ್ದೂ ನನ್ನ ಕಿವಿಗೆ ಬಿದ್ದಿಲ್ಲದಿರಬಹುದು. ಬಿದ್ದಿರುವಷ್ಟು ನಮ್ಮ ಉದ್ದೇಶಕ್ಕೆ ಸಾಕು. ವಿಷ್ಣುವಿನದ್ದು ವೈಭವದ ಬದುಕು ಎಂದುಕೊಂಡೆವಷ್ಟೇ. ಶಿವನದ್ದಾದರೂ ವೈಭವ ಹಾಗಿರಲಿ, ಹೆಚ್ಚು ಕಡಿಮೆ ಭಿಕ್ಷುಕನ ಬದುಕಿನಂತೆ ಕಾಣುತ್ತದೆ. ವಿಷ್ಣುವಿನ ಹಣೆಯಲ್ಲಿ ಕಸ್ತೂರಿ ತಿಲಕ, ಶಿವನ ಹಣೆಯಲ್ಲಿ ಮತ್ತು ಮೈಮೇಲೆಲ್ಲ ಬೂದಿ.
ವಿಷ್ಣುವಿನ ಎದೆಯಲ್ಲಿ ಕೌಸ್ತುಭವಿದ್ದರೆ ಶಿವನ ಎದೆಯ ಮೇಲೆ ರುದ್ರಾಕ್ಷಿ ತೂಗಾಡುತ್ತದೆ. ವಿಷ್ಣು ಕಿರೀಟ ಧರಿಸಿದ್ದಾನೆ, ಶಿವ ಧರಿಸಿರುವುದು ಜಟೆ. ವಿಷ್ಣುವಿಗೆ ವೈಜಯಂತಿ, ಶಿವನಿಗೆ ರುಂಡಮಾಲೆ. ಅವನು ಹುಟ್ಟಿರುವುದು ಪೀತಾಂಬರವಲ್ಲ, ಚರ್ಮಾಂಬರ. ಅವನ ಸುತ್ತ ಇರುವುದು ಕ್ಷೀರ ಸಮುದ್ರವಲ್ಲ, ಸ್ಮಶಾನ. ವಿಷ್ಣುವಿನ ಎದೆಯಲ್ಲಿ ಲಕ್ಷ್ಮಿ ನೆಲೆಸಿದ್ದಾಳೆ ಎಂದಾಗ ವಿಷ್ಣು ಲಕ್ಷ್ಮಿಯರಿಬ್ಬರೂ ಬೇರೆ ಬೇರೆ ವ್ಯಕ್ತಿಗಳು. ಅವರ ಪ್ರೇಮದಿಂದಾಗಿ ಸಾಮೀಪ್ಯ ಬಂದಿದೆ ಎಂಬ ಭಾವನೆ ಬರುತ್ತದೆ. ಲಕ್ಷ್ಮಿಯನ್ನು ಕರುಣೆಯ ಸಂಕೇತ ಎಂದು ಭಾವಿಸಿದರೆ ವಿಷ್ಣುವಿನ ಹೃದಯ ಕರುಣೆಯಿಂದ ತುಂಬಿದೆ ಎಂದುಕೊಳ್ಳಬಹುದು. ಶಿವನಾದರೂ ಕಾಳಿದಾಸ ಹೇಳುವಂತೆ ಕಾಂತ ಸಮ್ಮಿಶ್ರ ದೇಹವುಳ್ಳವನು, ಅರ್ಧನಾರೀಶ್ವರ. ಶಿವ ಪಾರ್ವತಿಯರು ಬೇರೆ ಬೇರೆ ವ್ಯಕ್ತಿಗಳಲ್ಲ, ಅಂದರೆ ಪುರುಷ ತತ್ವ ಸ್ತ್ರೀ ತತ್ವಗಳು ಬೇರೆ ಬೇರೆಯಲ್ಲ, ಒಂದು ಮತ್ತೊಂದನ್ನು ಪೂರ್ಣಗೊಳಿಸುತ್ತದೆ. ವಿಷ್ಣು ಲಕ್ಷ್ಮಿಯರ ಸಾಮೀಪ್ಯದ ಕಲ್ಪನೆಗಿಂತ ಈ ಕಲ್ಪನೆ ಭವ್ಯವಾದದ್ದು, ಅರ್ಥಪೂರ್ಣವಾದದ್ದು. ಪಾರ್ವತಿ ಇಲ್ಲದಿದ್ದರೆ ಶಿವನಿಗೆ ವ್ಯಕ್ತಿತ್ವವೇ ಇಲ್ಲ, ಆತ ಅರ್ಧ ವ್ಯಕ್ತಿ ಮಾತ್ರ. ಶಿವನಿಲ್ಲದೆ ಪಾರ್ವತಿಗೂ ವ್ಯಕ್ತಿತ್ವವಿಲ್ಲ, ಅವಳು ಅರ್ಧ ವ್ಯಕ್ತಿಯೇ. ಅವರಿಬ್ಬರೂ ವಾಗರ್ಥಾವಿವ ಸಂಪೃಕ್ತವು. ಇದು ಕಾಳಿದಾಸನ ಮಾತು. ಅಂದರೆ ವಾಕು ಅರ್ಥ ಎರಡೂ ಒಂದಾಗಿರುವಂತೆ ಒಂದಾಗಿದ್ದಾರೆ ಎಂಬುದು. ವಿಷ್ಣು ವಿಪುಲವಾದ ಸಂಪತ್ತುಳ್ಳ ಪೂರ್ಣ ಜೀವನದ ಸಂಕೇತ. ಮಕ್ಕಳು ಬಾಲ್ಯದಲ್ಲಿ ನಮಗೆ ಕೊಡುವ ಆನಂದ, ಯೌವನ ಸಹಜವಾದ ಕಾಮದ ಮೋಹಕತೆ, ಕಲೆಯ ಆಕರ್ಷಕತೆ, ಕೊಳಲ ಗಾನ, ಹೆಜ್ಜೆಯ ಘಳಿರು, ಪ್ರೇಮ ಸಲ್ಲಾಪ ಇವೆಲ್ಲದರಿಂದ ದಟ್ಟವಾಗಿದೆ. ಕೃಷ್ಣನ ಬಾಲ್ಯ ಯೌವನಗಳ ವಾತಾವರಣ, ಅವನ ನಡುವಯಸ್ಸಿನಲ್ಲಿ ಬದುಕಿನ ನಿಷ್ಠುರತೆ, ಅನ್ಯಾಯ, ಮೌಢ್ಯ, ಕ್ರೌರ್ಯ, ಸ್ವಾರ್ಥ ಇವನ್ನೆಲ್ಲ ಎದುರಿಸಿ ಹೋರಾಡುವ ಶಕ್ತಿ ಮುಂದಾಗುತ್ತದೆ. ಕಲೆ ಹಿಂದಾಗುತ್ತದೆ. ಮಹಾಭಾರತದಲ್ಲಿ ಕೊಳಲಗಾನ ಕೇಳಿಬರುವುದಿಲ್ಲ. ಬದುಕಿನಲ್ಲಿರುವ ಸ್ನೇಹ, ಪ್ರೇಮ, ಆದರ್ಶಕ್ಕಾಗಿ ಆತ್ಮತ್ಯಾಗ, ಮತ್ತೊಂದು ಕಡೆ ಅದೇ ಬದುಕಿನಲ್ಲಿ ಕಾಣುವ ಸ್ವಾರ್ಥ, ದುರಾಸೆ, ಅಧಿಕಾರದ ಮದ, ಕ್ರೌರ್ಯ, ಸಂಕಟ ಈ ವಿರೋಧಾಭಾಸಗಳಲ್ಲಿ ಹುಡುಗುತ್ತಿರುವ ಮಾನವನಿಗೆ ಮಹಾಭಾರತದ ಕೃಷ್ಣ ದಡ ತೋರಿಸುತ್ತಿದ್ದಾನೆ. ಅವನ ಅನುಭವದ ಫಲ ಭಗವದ್ಗೀತೆ. ಮೇಲೆ ಹೇಳಿದ್ದೆಲ್ಲದರ ಸಂಕೇತ ಕೃಷ್ಣಾವತಾರಿಯಾದ ವಿಷ್ಣು. ಅವನದು ಪ್ರವೃತ್ತಿ ಮಾರ್ಗ, ರಕ್ತಿ ಮಾರ್ಗ, ಅಂದರೆ ಬದುಕನ್ನು ಜಯಿಸಿ ಅದನ್ನು ಪೂರ್ಣವಾಗಿ ಅನುಭವಿಸುವ ಮಾರ್ಗ. ಆದರೆ ಶಿವನದ್ದು ನಿವೃತ್ತಿ ಮಾರ್ಗ, ವಿರಕ್ತಿ ಮಾರ್ಗ. ಕೃಷ್ಣ ಚರಿತೆಯಲ್ಲಿ ಜನ ಥಟ್ಟನೆ ನೆನೆಯುವುದು ಅವನ ಬಾಲಲೀಲೆ, ಕೊಳಲಗಾನ, ರಾಸಕ್ರೀಡೆ, ಇತರ ವಿಷಯಗಳು ಆಮೇಲೆ ನೆನಪಿಗೆ ಬರುತ್ತವಾದರೂ ಶಿವನನ್ನು ಕುರಿತಂತೆ ನಾವು ಥಟ್ಟನೆ ನೆನೆಯುವುದು ಕಾಮದಹನದ ಕಥೆ. ಹಿಮವಂತನ ಮಗಳು ಉಮಾ ಹಿಂದಿನ ಜನ್ಮದಲ್ಲಿ ದಕ್ಷನ ಮಗಳಾಗಿದ್ದವಳು ಶಿವನನ್ನು ಒಲಿಸಿಕೊಳ್ಳಲು ಅವನ ಸೇವೆ ಮಾಡುತ್ತಿದ್ದಳು. ಧ್ಯಾನಮಗ್ನನಾಗಿದ್ದ ಶಿವ ಅವಳ ಸೌಂದರ್ಯಕ್ಕೆ ಸೋಲಲಿಲ್ಲ. ಆಗ ಮನ್ಮಥ ಬಾಣ ಬಿಟ್ಟಿದ್ದರಿಂದಾಗಿ ಶಿವನ ಮನಸ್ಸು ಕ್ಷಣಕಾಲ ಚಂಚಲವಾಯಿತು. ಇದೇಕೆ ಹೀಗಾಯಿತು ಎಂದು ಕಣ್ಣು ಬಿಟ್ಟು ನೋಡಿದಾಗ ಮನ್ಮಥ ಕಾಣಿಸಿಕೊಂಡ. ಶಿವ ರೋಷಗೊಂಡು ತನ್ನ ಹಣೆಗಣ್ಣಿನ ಜ್ವಾಲೆಯಿಂದ ಅವನನ್ನು ಭಸ್ಮ ಮಾಡಿದ. ಪಾರ್ವತಿ ತನ್ನ ಸೌಂದರ್ಯ ವಿಫಲವಾಯಿತೆಂದು ತಿಳಿದು ವೇಷಭೂಷಣಗಳನ್ನು ತಿರಸ್ಕರಿಸಿ ತಪಸ್ಸು ಮಾಡಿದಳು. ಹೀಗೆ ದೇಹ ಸೌಂದರ್ಯವನ್ನು ತಿರಸ್ಕರಿಸಿ ಆತ್ಮ ಸೌಂದರ್ಯವನ್ನು ಸಾಧಿಸಿದ ಮೇಲೆ ಶಿವ ತಾನಾಗಿ ಒಲಿದು ಬಂದು ಅವಳನ್ನು ಮದುವೆಯಾದ. ವಿಷ್ಣುವಿನಲ್ಲಿ ಸಂಪತ್ತಿನ ವೈಭವವಾದರೆ ಶಿವನಲ್ಲಿ ಸಂಯಮದ ವೈಭವ. ಇದೇ ಕಾಮಹರನನ್ನು ಸಂಯಮ ಚಕ್ರವರ್ತಿಯನ್ನೂ ಕುರಿತ ಇನ್ನೊಂದು ಕಥೆಯನ್ನು ನೆನಪಿಸಿಕೊಳ್ಳೋಣ. ದೇವಾಸುರರು ಸೇರಿ ಸಮುದ್ರವನ್ನು ಕಡೆದರಷ್ಟೆ. ಅದರ ಫಲವಾಗಿ ಬಂದ ಅಮೃತವು ಅಸುರರಿಗೆ ಸಿಕ್ಕದಂತೆ ಮಾಡಿ ದೇವತೆಗಳಿಗೆ ಮಾತ್ರ ಅದನ್ನು ಹಂಚುವ ಉದ್ದೇಶದಿಂದ ವಿಷ್ಣು ಮೋಹಿನಿಯ ರೂಪವನ್ನು ತಾಳಿ ಬಂದ. ಹಂಚಿದ್ದಾಯಿತು. ಆಗ ಶಿವ ಮೋಹಿನಿಯ ರೂಪಕ್ಕೆ ಮನಸೋತು ಅವಳನ್ನು ಅಟ್ಟಿಸಿಕೊಂಡು ಹೋಗಿ ಹೂಡಿದ. ಈ ಪ್ರಣಯದ ಫಲವಾಗಿ ಹುಟ್ಟಿದವನು ಅಯ್ಯಪ್ಪ ಉರುಫ್ ಶಾಸ್ತ. ಇವನು ಕೇರಳದ ಶಬರಿಮಲೆಯಲ್ಲಿ ನೆಲೆಸಿ ಲಕ್ಷಗಟ್ಟಲೆ ಜನರ ಭಕ್ತಿಗೆ ಪಾತ್ರನಾಗಿದ್ದಾನೆ. ನಮ್ಮ ಹಳೆಯ ಮೈಸೂರು ಸಂಸ್ಥಾನದಲ್ಲಿ ಅಯ್ಯಪ್ಪನ ಭಕ್ತರು ಬೆರಳಿನ ಮೇಲೆ ಎಣಿಸುವಷ್ಟು ಇದ್ದರೋ ಇಲ್ಲವೋ ಈಗ ಸಾವಿರಗಟ್ಟಲೆ ಜನ ಅವನ ಭಕ್ತರಾಗಿದ್ದಾರೆ. ಅವನ ಜನ್ಮ ಕಥೆ ಶುದ್ಧ ನಗುಪಾಟಲು ಎಂಬುದು ಯಾರಿಗೂ ತೋರಿದಂತಿಲ್ಲ. ಮನ್ಮಥನನ್ನು ಸುಟ್ಟು ಬೂದಿ ಮಾಡಿದ ಶಿವ, ಪಾರ್ವತಿಯ ದಿವ್ಯ ಸೌಂದರ್ಯಕ್ಕೆ ಸೋಲದ ಶಿವ, ಬೀದಿ ರೋಮಿಯೋನಂತೆ ಮೋಹಿನಿಯನ್ನು ಅಟ್ಟಿಸಿಕೊಂಡು ಹೋದಾನೆ. ಮೋಹಿನಿ ನಿಜವಾಗಿ ಹೆಣ್ಣಲ್ಲ, ಆ ರೂಪವನ್ನು ತಾಳಿದ ವಿಷ್ಣು ಎಂಬುದು ಅವನಿಗೆ ತಿಳಿಯಲಿಲ್ಲವೇ? ಅವನು ಅಟ್ಟಿಸಿಕೊಂಡು ಬಂದಾಗ ವಿಷ್ಣು ಕ್ಷಣ ಮಾತ್ರದಲ್ಲಿ ತನ್ನ ನಿಜ ರೂಪವನ್ನು ತಳೆಯಬಹುದಾಗಿತ್ತಲ್ಲ.
20ನೇ ಶತಮಾನದ ವಿದ್ಯಾವಂತ ಜನ ಕೂಡ ಮೇಲಿನ ಪ್ರಶ್ನೆಗಳನ್ನು ಕೇಳಬಲ್ಲರು. ರಾತ್ರಿಯೆಲ್ಲ ಸುತ್ತಮುತ್ತಿನ ಜನರ ನಿದ್ದೆಗೆ ಮುಳುವಾಗಿ ಅಯ್ಯಪ್ಪನ ಭಜನೆ ಮಾಡುತ್ತಾರೆ. ಕಪ್ಪು ಬಟ್ಟೆಗಳನ್ನು ಧರಿಸಿ ಶಬರಿಮಲೆ ಯಾತ್ರೆಗೆ ಹೋಗಿ ಬರುತ್ತಾರೆ. ಬಟ್ಟೆ ಕಪ್ಪಾಗಬೇಕಾದದ್ದು ಏಕೋ ಕಾಣೆ. ಮಿಥಕಗಳಿಂದ ಆಗಬಹುದಾದ ಪ್ರಯೋಜನ. ಮೇಲೆ ಉದಾಹರಿಸುವ ಮಿಥಕಗಳಲ್ಲಿ ಕೆಲವಕ್ಕಾದರೂ ಯಾವುದೋ ಸಾಂಕೇತಿಕ ಅರ್ಥವಿರುವುದು ಸಾಧ್ಯ. ಆ ಅರ್ಥಕಥೆಯನ್ನು ಕಟ್ಟಿದವರೇ ಇಟ್ಟದ್ದೋ ಅಥವಾ ಈಚಿನವರು ಅದರೊಳಗೆ ತುರುಕಿದ್ದೋ ಹೇಳುವುದು ಕಷ್ಟ. ಪುರಾತನ ಕಾಲದ ಮುಗ್ಧ ಜನ ತಾವು ಬದುಕಿನಿಂದ ಕಲಿತದ್ದನ್ನು ಪ್ರಬಂಧವಾಗಿ ರಚಿಸಲಿಲ್ಲ, ಕಥೆಗಳಲ್ಲಿ ಅಡಕ ಮಾಡಿದರು. ಇದಕ್ಕೆ ಕಾಮದಹನದ ಕಥೆಯೇ ಒಂದು ನಿದರ್ಶನವಾಗಬಹುದು. ಆದರೆ ಕಥೆಗಳಿಗೆ ಅತಿ ಬುದ್ಧಿವಂತಿಕೆಯ ಅರ್ಥ ಕೊಡುವುದು ಸಾಧ್ಯ. ದಶಾವತಾರದ ಕಥೆಯಲ್ಲಿ ಜೀವದ ಪ್ರಗತಿ ಸ್ಥೂಲವಾಗಿ, ಅತಿ ಸ್ಥೂಲವಾಗಿ ಚಿತ್ರಿತವಾಗಿರುವಂತೆ ತೋರುತ್ತದೆ. ಮೊದಲು ನೀರಿನಲ್ಲಿ ಮಾತ್ರ ಬದುಕುವ ಮೀನಿನ ಅವತಾರ, ಅನಂತರ ನೆಲ ಜಲಗಳೆರಡಲ್ಲೂ ಬದುಕಬಹುದಾದಂತಹ ಆಮೆ ಅಂದರೆ ಕೂರ್ಮ ಅವತಾರ, ಅನಂತರ ಸಂಪೂರ್ಣವಾಗಿ ನೆಲವನ್ನೇ ಆಶ್ರಯಿಸಿದ ಹಂದಿ ವರಾಹ ಅವತಾರ, ಅನಂತರ ಅರ್ಧ ಮೃಗ ಅರ್ಧ ಮಾನವನಾದ ನರಸಿಂಹ. ಈ ಪೀಠಿಕೆ ಮುಗಿದ ಮೇಲೆ ಮಾನವ ಬರುತ್ತಾನೆ. ಆದರೆ ಬೆಳವಣಿಗೆ ಸಾಲದ ಕುಬ್ಜ ಮಾನವ ಅಂದರೆ ವಾಮನ, ಅನಂತರ ಪರಶುರಾಮ. ಇವನು ಬೆಳೆದು ಮಾನವನಾದರೂ ಕೋಪತಾಪಗಳನ್ನು ಹದದಲ್ಲಿಡಲಾರದ ಅಂದರೆ ದೇಹ ಬೆಳೆದರೂ ಮನಸ್ಸು ಬೆಳೆಯದ ನಿಷ್ಠುರ ಮಾನವ. ಅನಂತರ ದೇಹ ಮನಸ್ಸುಗಳೆರಡೂ ಬೆಳೆದು ಮೌಲ್ಯಗಳನ್ನು ರೂಪಿಸಿಕೊಂಡು ಸದ್ಗುಣ ಪರಿಪೂರ್ಣನಾದ ರಾಮ. ಈ ಪ್ರಗತಿ ಕೃಷ್ಣನಲ್ಲಿ ಶಿಖರವನ್ನು ಮುಟ್ಟಿದಂತೆ ಕಾಣುತ್ತದೆ. ಅವನಲ್ಲಿ ನಾವು ಕಾಣುವುದು ಇತರ ಸದ್ಗುಣಗಳ ಜೊತೆಗೆ ಕಲಾ ಪರಿಣತಿ, ಲೋಕಾನುಭವ, ವ್ಯವಹಾರ ಚಾತುರ್ಯ ಇವೆಲ್ಲದರ ಮಿಲನ. ಅದಕ್ಕೆ ಕೃಷ್ಣಾವತಾರವನ್ನು ಪೂರ್ಣಾವತಾರ ಎಂದು ಕರೆಯುತ್ತಾರೆ. ಅನಂತರ ಈ ಬದುಕು ಸಾಕು ಎಂದುಕೊಂಡು ವಿರಾಗಿಯಾದ ಬುದ್ಧ. ಕೊನೆಗೆ ಬದುಕಿನ ಚಕ್ರವನ್ನು ಪೂರ್ಣಗೊಳಿಸುವ ಕಲ್ಕಿ. ದಶಾವತಾರದ ಕಥೆಗಳನ್ನು ಕಟ್ಟಿದವರ ಮನಸ್ಸಿನಲ್ಲಿ ಮೇಲೆ ಹೇಳಿರುವುದೆಲ್ಲ ಇತ್ತೋ ಇಲ್ಲವೋ, ಕಥೆಗಳನ್ನು ಒಬ್ಬರು ಒಂದು ಕಾಲದಲ್ಲಿ ಕಟ್ಟಿದರೋ ಅಥವಾ 10 ಜನ ಬೇರೆ ಬೇರೆ ಕಾಲಗಳಲ್ಲಿ ಹೆಣೆದರೋ, ಈ ಕಥೆಯ ಮತ್ತು ಅದನ್ನು ಕುರಿತ ವ್ಯಾಖ್ಯಾನದ ಆಧಾರದ ಮೇಲೆ ಯಾರಾದರೂ ನಮ್ಮ ಪೂರ್ವಕರಿಗೆ ವಿಕಾಸವಾದ ಗೊತ್ತಿತ್ತು ಎಂಬ ತೀರ್ಮಾನಕ್ಕೆ ಬಂದರೆ ಅದು ಹುಚ್ಚುತನ. ಅಷ್ಟೇನೂ ಅಪರೂಪವಲ್ಲದ ಹುಚ್ಚುತನ. ಪುಷ್ಪಕ ವಿಮಾನದಲ್ಲಿ ರಾಮ ಅಯೋಧ್ಯೆಗೆ ಹಿಂದಿರುಗಿದ ಎಂಬ ಕಥೆಯ ಆಧಾರದ ಮೇಲೆ ನಮ್ಮ ಪೂರ್ವಿಕರಿಗೆ ವಿಮಾನವನ್ನು ಅಂದರೆ ಆಧುನಿಕ ಏರೋಪ್ಲೇನನ್ನು ತಯಾರು ಮಾಡುವ ತಂತ್ರಜ್ಞಾನ ಕರಗತವಾಗಿತ್ತು ಎಂದು ತೀರ್ಮಾನಿಸಿದ ನಮ್ಮ ಪ್ರಾಧ್ಯಾಪಕರೊಬ್ಬರನ್ನು ನಾನೇ ಬಲ್ಲೆ. ಜನಾಂಗವೊಂದರ ಮಿಥಕಗಳು ನಮ್ಮ ಗಮನಕ್ಕೆ ಬಂದಾಗ ಇವು ಕೇವಲ ಮಿಥಕಗಳು, ಅಕ್ಷರಶಃ ನಡೆದ ಪ್ರಸಂಗಗಳಲ್ಲ ಎಂಬುದನ್ನು ಮರೆಯದಿದ್ದರೆ ಅವುಗಳಿಂದ ಪ್ರಯೋಜನ ಪಡೆಯಬಹುದು. ಅನೇಕ ವೇಳೆ ಅವು ಒಳ್ಳೆಯ ಸ್ವಾರಸ್ಯಕರವಾದ ಕಥೆಗಳು. ನಾವು ಕೊಡುವ ಅರ್ಥ ಅವುಗಳಲ್ಲಿ ಇರಲಿ ಇಲ್ಲದಿರಲಿ, ಅವು ನಮ್ಮ ಮನಸ್ಸಿನಲ್ಲಿ ವಿಚಾರ ತರಂಗಗಳನ್ನು ಎಬ್ಬಿಸುತ್ತವೆ. ಉದಾಹರಣೆಗೆ, ಕಶ್ಯಪ ಮಹರ್ಷಿ ದಿತಿ ಅದಿತಿ ಎಂಬುವವರನ್ನು ಮದುವೆಯಾದ. ದಿತಿಯ ಮಕ್ಕಳು ದೈತ್ಯರು ಅಂದರೆ ರಾಕ್ಷಸರು, ಅದಿತಿಯ ಮಕ್ಕಳು ಆದಿತ್ಯರು ಅಂದರೆ ದೇವತೆಗಳು. ರಾಕ್ಷಸರು ದೇವತೆಗಳು ಇಬ್ಬರೂ ಒಬ್ಬ ತಂದೆಯ ಮಕ್ಕಳು. ಅಂದ ಮೇಲೆ ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ ಮೂಲ ಒಂದೇ. ಸಂಪೂರ್ಣ ವಿರುದ್ಧ ಎಂದು ತೋರುವ ಇವೆರಡಕ್ಕೂ ಇದೇನು ವಿಚಿತ್ರ ಸಂಬಂಧ? ಸಮುದ್ರ ಮಥನದ ಮಿಥಕದಲ್ಲೂ ಇದೇ ವಿಚಿತ್ರವನ್ನು ಕಾಣಬಹುದು. ಒಂದೇ ಸಮುದ್ರದಿಂದ ಹಾಲಾಹಲ ಎಂಬ ವಿಷ ಮತ್ತು ಅಮೃತ ಎರಡೂ ಹುಟ್ಟಿ ಬಂದವು. ಯಹೂದ್ಯರ ಮತ್ತು ಕ್ರೈಸ್ತರ ಮಿಥಕವೊಂದರ ಪ್ರಕಾರ ದೇವರು ಮೊದಲು ಆಡಮ್ ಮತ್ತು ಈವ್ಳನ್ನು ಸೃಷ್ಟಿಸಿ ಅವರನ್ನು ಈಡನ್ ತೋಟದಲ್ಲಿಟ್ಟ ಮತ್ತು ಅವರಿಬ್ಬರಿಗೂ ಒಂದು ಎಚ್ಚರಿಕೆ ಕೊಟ್ಟ. ಆ ತೋಟದಲ್ಲಿದ್ದ ಒಂದು ಹಣ್ಣನ್ನು ಮಾತ್ರ ಅವರು ತಿನ್ನಕೂಡದು. ಆಡಮ್ ಮತ್ತು ಈವ್ ಅವರ ಆಜ್ಞೆಯನ್ನು ಉಲ್ಲಂಘಿಸಿದರು. ಆ ಹಣ್ಣನ್ನು ತಿಂದರು. ಅದು ಜ್ಞಾನ ವೃಕ್ಷದ ಹಣ್ಣು. ಆ ಹಣ್ಣನ್ನು ತಿಂದವರ ಮನಸ್ಸು ಜ್ಞಾನ ಮಾರ್ಗದಲ್ಲಿ ಪ್ರಯಾಣ ಹೊರಡುತ್ತದೆ. ದೇವರು ಇದನ್ನು ನಿಷೇಧಿಸಿದನೇಕೆ? ಮಾನವ ಎಂದೆಂದಿಗೂ ಅಜ್ಞಾನಿಯಾಗಿರಬೇಕೆಂದು ದೇವರ ಇಚ್ಛೆಯೇ? ನಾನು ಈ ಪ್ರಶ್ನೆ ಹಾಕಿಕೊಂಡೆ. ಮಿಥಕ ಆಲೋಚನೆಯನ್ನು ಪ್ರಚೋದಿಸಿತು. ಹಿರೋಶಿಮಾದ ಮೇಲೆ ಅಣುಬಾಂಬನ್ನು ಹಾಕಿ ಅಸಂಖ್ಯಾತ ಜನರನ್ನು ಕೊಂದರೆಂಬ ವರ್ತಮಾನ ಬಂದಾಗ ನನ್ನ ಪ್ರಶ್ನೆಗೆ
ಮಾನವನಿಗೆ ಜ್ಞಾನ ದೊರಕಿದರೆ ಅವನು ಅದನ್ನು ಹೀಗೆ ಬಳಸುತ್ತಾನೆ ಎಂಬ ಉತ್ತರ ಹೊಳೆಯಿತು. ಸ್ವಲ್ಪ ಕಾಲದ ಮೇಲೆ ಆ ಉತ್ತರ ಸಮರ್ಪಕವಲ್ಲ ಎಂದು ತೋರಿತು. ಏಕೆಂದರೆ ಜ್ಞಾನದಿಂದ ಬಾಂಬ್ ಹುಟ್ಟಬಹುದು, ಸಮುದ್ರ ಮಥನದಿಂದ ಹಾಲಾಹಲ ಹುಟ್ಟಿದಂತೆ. ಆದರೆ ಜ್ಞಾನದಿಂದ ಬಂದ ರೋಗಕ್ಕೆ ಔಷಧಿ ಒದಗಿಸಬೇಕಾದ್ದು ಹೆಚ್ಚಿನ ಜ್ಞಾನ. ರೋಗಕ್ಕೂ ಔಷಧಿಗೂ ಒಂದೇ ಮೂಲ. ಅಜ್ಞಾನ ಸಾಗರವನ್ನು ಕಡೆಯುತ್ತಲೇ ಇರಬೇಕು. ಮುಂದೆ ಅಮೃತ ಹುಟ್ಟಬೇಕಾದರೆ ಅದರಿಂದಲೇ ತಾನೆ. ಮಿಥಕಗಳು ಇಂಥ ಆಲೋಚನೆಗೆ ಎಡೆಗೊಡುತ್ತವೆ. ಅವು ಮಿಥಕ ಮಾತ್ರ, ವಾಸ್ತವವಾಗಿ ನಡೆದ ಪ್ರಸಂಗಗಳಲ್ಲ ಎಂಬುದು ನೆನಪಿನಲ್ಲಿದ್ದರೆ. ದೇವರನ್ನು ಕುರಿತ ಕಥೆಗಳ ವಿಷಯದಲ್ಲೂ ಈ ಮಾತು ನಿಜ. ಇದನ್ನು ಒಪ್ಪಿದ ಮೇಲೂ ಅವುಗಳಲ್ಲಿ ಕೆಲವನ್ನು ಜೀರ್ಣಿಸಿಕೊಳ್ಳುವುದು ಕಷ್ಟವಾಗುತ್ತದೆ. ರಾಧಾಕೃಷ್ಣರ ಕಥೆ ಜೀವಾತ್ಮವು ಪರಮಾತ್ಮನನ್ನು ಹುಡುಕಿಕೊಂಡು ಹೋಗಿ ಅವನಲ್ಲಿ ಐಕ್ಯವಾದದರ ಸಂಕೇತ. ರಾಧೆಯ ಗಂಡ ಈ ಪ್ರಪಂಚದ ಸಂಕೇತ. ಅವನನ್ನು ಬಿಡುವುದೆಂದರೆ ಇಹಲೋಕದ ವ್ಯಾಮೋಹವನ್ನು ಬಿಡುವುದು. ಕೃಷ್ಣನನ್ನು ಕೂಡುವುದೆಂದರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಂದರೆ ಎಲ್ಲ ಧರ್ಮಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ಶರಣು ಹೋಗು ಎಂಬ ಭಗವದ್ವಾಕ್ಯದಂತೆ ನಡೆಯುವುದು. ಇದೇ ರಾಧೆ ಮಾಡಿದ ಕೆಲಸ ಎಂದಿಟ್ಟುಕೊಳ್ಳೋಣ. ಕೃಷ್ಣನ ಕಥೆಗಳನ್ನು ಕಟ್ಟಿದವರ ಮನಸ್ಸಿನಲ್ಲಿ ಈ ಬಗೆಯ ಭಾವನೆ ಇದ್ದಿರಬೇಕು ಎಂದು ನನಗೂ ತೋರಿದೆ. ಗಂಡು ಹೆಣ್ಣುಗಳ ಪ್ರೇಮ ದೈವಭಕ್ತಿಯ ಸಂಕೇತ ಎಂಬ ಭಾವನೆ ಇತರ ಮತಗಳಲ್ಲೂ ಕಂಡುಬರುತ್ತದೆ. ಆದರೆ ನಾವು ಪ್ರೇಮದ ದೈಹಿಕ ಕ್ರಿಯೆಯ ಮಾತನ್ನು ಒತ್ತಿ ಹೇಳಬೇಕೇ? ಕೃಷ್ಣನ ಕಥೆಗಳು ಕೆಲವು ವೇಳೆ ಈ ಎಲ್ಲೆಯನ್ನು ದಾಟಿ ಮುಂದೆ ಹೋಗಿವೆ. ಈ ಆಕ್ಷೇಪಣೆಯನ್ನು ಮಿತಿಮೀರಿದ ಮಡಿವಂತಿಕೆ, ಅಂದರೆ ಪ್ರಿಡರಿ ಎಂದು ಕರೆಯುವುದು ಸುಲಭ. ಆದರೆ ನಮ್ಮನ್ನೇ ಯಾರಾದರೂ ಹಾಗೆ ಚಿತ್ರಿಸಿದರೆ ಅದು ನಮಗೆ ಹಿತವಾಗುತ್ತದೆಯೇ? ನಾವು ಗೌರವಿಸುವ ಮನುಷ್ಯರನ್ನು ಬಣ್ಣಿಸುವಾಗ ಇಂಥ ಚಿತ್ರಗಳನ್ನು ಬಿಡಿಸುತ್ತೇವೆಯೇ? ಅಲ್ಲಿ ಕಾಯ್ದುಕೊಳ್ಳುವ ಮಿತಿಯನ್ನು ದೇವರ ಚಿತ್ರವನ್ನು ಬಿಡಿಸುವಾಗಲೂ ಕಾಯ್ದುಕೊಳ್ಳಬಾರದೇಕೆ? ಆ ಬಗೆಯ ಚಿತ್ರವನ್ನು ಬಿಟ್ಟರೆ ದೇವರ ವಿಷಯ ಹೇಳುವುದು ಮತ್ತೇನೂ ಇಲ್ಲವೇ? ಕೃಷ್ಣನ ರಾಸಲೀಲೆಯ ನಿರೂಪಣೆಯೂ ಹದಮೀರಿದೆ ಎನ್ನಿಸುತ್ತದೆ. ನಮ್ಮಲ್ಲಿ ಸಾಮಾನ್ಯ ಜನ ಸಡಿಲ ಜೀವನ ನಡೆಸಿದವರನ್ನು ಕುರಿತು ಮಾತನಾಡುವಾಗ ಅವನು ಕೃಷ್ಣಲೀಲೆ ಆಡಿಬಿಟ್ಟ ಎನ್ನುವುದು ಉಂಟು. ಅದು ಹೊಗಳಿಕೆಯ ಮಾತಲ್ಲ. ಇತ್ತೀಚಿನ ಕಥೆಗಳು. ಮಿಥಕಗಳಿಗಿಂತ ಹೆಚ್ಚಾಗಿ ಇತ್ತೀಚೆಗೆ ಹುಟ್ಟಿಕೊಂಡಿರುವ ಕಥೆಗಳು ದೇವರ ಮಟ್ಟವನ್ನು ಇಳಿಸುತ್ತವೆ. ವಿಷ್ಣುವಿನ ಒಂದು ರೂಪವಾದ ತಿರುಪತಿಯ ವೆಂಕಟರಮಣನ ಕುರಿತ ನಂಬಿಕೆಗಳು ಅವನಿಗೆ ಕೀರ್ತಿ ತರುವಂಥದ್ದಲ್ಲ. ವೆಂಕಟರಮಣ ಲೋಕವೆಲ್ಲವನ್ನೂ ಸಲಹುವನಂತೆ, ಅದರಂತೆ ನಿಮ್ಮನ್ನೂ ಸಲಹುತ್ತಾನೆ. ಹಾಗೆಂದುಕೊಂಡು ತೆಪ್ಪಗಿದ್ದರೆ ಭಯವಿಲ್ಲ. ಅವನಿಂದ ವಿಶೇಷ ಅನುಗ್ರಹವನ್ನು ಬಯಸಿದರೆ, ಉದಾಹರಣೆಗೆ ನನಗೆ ಭಾರೀ ನೌಕರಿ ಕೊಡಿಸು ಎಂದು ಬೇಡಿದರೆ ಅವನಿಗೆ ಇಷ್ಟು ಹಣ ಅರ್ಪಿಸುತ್ತೇನೆ ಎಂದೋ ಇಂಥ ಸೇವೆ ಮಾಡಿಸುತ್ತೇನೆ ಎಂದೋ ಹರಕೆ ಹೊತ್ತುಕೊಳ್ಳಬೇಕು. ನೌಕರಿ ಸಿಕ್ಕಿದರೆ ಅದು ಅವನು ಕೊಟ್ಟ ವರ, ಸಿಕ್ಕದಿದ್ದರೆ ಅದು ನಿಮ್ಮ ಕರ್ಮ. ಸಿಕ್ಕಿದ ಮೇಲೆ ನೀವು ಹರಕೆ ತೀರಿಸದಿದ್ದರೆ ನಿಮ್ಮ ಪಾಡು ಬೇಡ. ದೇವರು ವರ್ಷಗಟ್ಟಲೆ ಕಾಡುತ್ತಾನೆ. ಅವನಿಂದ ಸರಕು ಪಡೆದಿದ್ದಾಯಿತು ಅಂದರೆ ನೌಕರಿ ಪಡೆದಿದ್ದಾಯಿತು, ಬೆಲೆ ಕೊಡದಿದ್ದರೆ ಸುಮ್ಮನೆ ಬಿಟ್ಟಾನೆ. ಅದೇನು ವ್ಯಾಪಾರವೋ ಮಷ್ಕಿರಿಯೋ? ವೆಂಕಟರಮಣ ಪದ್ಮಾವತಿಯನ್ನು ವೈಭವದಿಂದ ಮದುವೆಯಾದಾಗ ಖರ್ಚಿಗಾಗಿ ಕುಬೇರನಿಂದ ಸಾಲ ತೆಗೆದುಕೊಂಡಿದ್ದನಂತೆ. ಆ ಸಾಲ ಭಕ್ತರ ಕಾಣಿಕೆಯಿಂದ ತೀರಬೇಕು. ಮದುವೆಯ ವೈಭವ, ಆಡಂಬರ, ದೊಡ್ಡಸ್ತಿಕೆಯ ಪ್ರದರ್ಶನ ಇದೆಲ್ಲ ಮಾನವನಲ್ಲೇ ತಪ್ಪು. ಅದು ದೇವರಿಗೂ ಬೇಕಾಯಿತೆಂದೇ ನಂಬಬೇಕಾಗುತ್ತದೆ. ಚಿನ್ನದ ಕಿರೀಟ ಹಾಕಿದರೆ, ತನ್ನ ಗುಡಿಯ ಗೋಪುರಕ್ಕೆ ಚಿನ್ನದ ಮುಲಾಮು ಹಾಕಿಸಿದರೆ ಅವನಿಗೆ ಸಂತೋಷವಾಗುತ್ತದೆಂದು ನಾವು ನಂಬಿದ್ದೆವಲ್ಲವೇ? ನನಗೆ ಇಂದಿನ ರಾಜಕಾರಣಿಗಳ ನೆನಪು ಬರುತ್ತದೆ. ಅವರು ಚುನಾವಣೆಗಾಗಿ ಲಕ್ಷಗಟ್ಟಲೆ ವೆಚ್ಚ ಮಾಡಬೇಕು. ಗೆದ್ದ ಮೇಲೆ ಜನರಿಗೆ ಸೈಟು ಇತ್ಯಾದಿಗಳನ್ನು ಕೊಡಿಸಿ ಅವರಿಂದ ಹಣ ವಸೂಲು ಮಾಡಿಕೊಂಡು ಸಾಲ ತೀರಿಸಬೇಕು ಮತ್ತು 4-6 ಲಕ್ಷ ರೂಪಾಯಿಗಳನ್ನು ತನ್ನ ಜೇಬಿಗೆ ಇಳಿಯಬಿಡಬೇಕು. ನಾವು ವೆಂಕಟರಮಣನನ್ನು ಈ ಜಾತಿಗೆ ಸೇರಿಸಿದಂತಾಯಿತು. ನಾನು ನನ್ನ ಮನೆತನದವರು ನರಸಿಂಹದೇವರ ಒಕ್ಕಲು. ನರಸಿಂಹ ವಿಷ್ಣುವಿನ ಅವತಾರ, ವೆಂಕಟರಮಣ ಅದೇ ವಿಷ್ಣುವಿನ ಮತ್ತೊಂದು ರೂಪ. ಆದರೂ ನಾನು ಅವನ ಸೇವೆಗಾಗಿ ಅಥವಾ ಯಾವುದೇ ಕಾರಣಕ್ಕಾಗಿ ತಿರುಪತಿಗೆ ಹೋಗುವುದು ಅಪರಾಧ. ಏಕೆಂದರೆ ನಾವು ಕಳ್ಳ ಒಕ್ಕಲು. ಹಾಗೆಂದರೇನು ನನಗೆ ತಿಳಿಯದು. ಕಳ್ಳ ಒಕ್ಕಲಲ್ಲದ ಯಾರಾದರೂ ತಿರುಪತಿಗೆ ಹೋದಾಗ ಅವರ ಗಂಟನ್ನೋ ಛತ್ರಿಯನ್ನೋ ಕೈಯಲ್ಲಿ ಹಿಡಿದು ನಾನು ಅವರ ಜೊತೆಗೆ ಹೋಗಬಹುದು. ಆಗ ನಾನು ಅವರ ಆಳಾಗಿ ಅವರ ಗಂಟನ್ನು ಹೊತ್ತಿರುತ್ತೇನೆ. ದೇವರು ತನ್ನ ಭಕ್ತರ ಆಳುಗಳಿಗೆ ತೊಂದರೆ ಕೊಡುವುದಿಲ್ಲ.
ನಾನು ನಿಜವಾಗಿ ಆಳಲ್ಲ, ಒಂದು ಸಂಚು ಹೂಡಿದ್ದೇನೆ ಎನ್ನುವುದು ವೆಂಕಟರಮಣನಿಗೆ ತಿಳಿಯುವುದಿಲ್ಲ. ಅವನ ಕಣ್ಣಿಗೆ ಮಣ್ಣೆರಚುವುದೇನೂ ಕಷ್ಟವಲ್ಲ. ವಿಷ್ಣುವಿನ ಇನ್ನೊಂದು ರೂಪ ಸತ್ಯನಾರಾಯಣ. ನಾರಾಯಣ ಹಳೆಯ ದೇವರೇ, ಅವನನ್ನು ಸತ್ಯನಾರಾಯಣ ಎಂದು ಕರೆಯುವುದು ಪುನರುಕ್ತಿ. ಅವನು ಯಾವಾಗಲೂ ಸತ್ಯ ಸ್ವರೂಪನೇ. ಸತ್ಯತೆಗೆ ಪ್ರಾಧಾನ್ಯ ಕೊಡುವುದಕ್ಕಾಗಿ ಆ ಹೆಸರನ್ನು ಕೊಟ್ಟಿದ್ದೇವೆ. ಸತ್ಯನಾರಾಯಣ ವ್ರತ ಬಹಳ ಈಚಿನದು. 300 ವರ್ಷಗಳ ಕೆಳಗೆ ಅದರ ಹೆಸರೇ ಇರಲಿಲ್ಲ ಎಂದು ಕೇಳಿದ್ದೇನೆ. ಈಗ ಅದನ್ನು ಸಾವಿರಾರು ಜನರು ಆಚರಿಸುತ್ತಾರೆ. ಕೃಷ್ಣಾಷ್ಟಮಿಗಿರುವ ಹಾಗೆ, ರಾಮನವಮಿಗಿರುವ ಹಾಗೆ ಸತ್ಯನಾರಾಯಣ ವ್ರತಕ್ಕೆ ಮೀಸಲಾದ ದಿನವಿಲ್ಲ. ಅದನ್ನು ಯಾವಾಗ ಬೇಕಾದರೂ ಆಚರಿಸಬಹುದು. ಈ ದೇವರಿಗೆ ಅರ್ಪಿಸುವ ಭಕ್ಷ್ಯಕ್ಕೆ ಸಪಾದ ಭಕ್ಷ್ಯ ಎಂದು ಹೆಸರು. 1 ಪಾವು ರವೆ, 1 ಪಾವು ಸಕ್ಕರೆ, ಹೀಗೆ ಹಲವಾರು ಸಾಮಾನು ಹಾಕಿ ತಯಾರಿಸುವ ಈ ಭಕ್ಷ್ಯ ಬಹಳ ರುಚಿಯಾಗಿರುತ್ತದೆ. ಸತ್ಯನಾರಾಯಣ ಬಹಳ ಸತ್ಯದ ದೇವರು. ವ್ರತ ಮಾಡಿದವರಿಗೆ ಅವರ ಇಷ್ಟಾರ್ಥಗಳನ್ನು ಕೊಡುತ್ತಾನೆ. ಅದು ಅವನ ಸತ್ಯದಲ್ಲಿ ಅರ್ಧ ಭಾಗ. ಉಳಿದ ಅರ್ಧದ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು. ಪೂಜೆಗೆ ಹೋದವರು ಅದು ಮುಗಿಯುವವರೆಗೂ ಅಲ್ಲಿಂದ ಕದಲಬಾರದು. ಪ್ರಸಾದವನ್ನು ತೆಗೆದುಕೊಳ್ಳದೆ ಹೊರಟು ಹೋದರೆ ಅದು ಅಕ್ಷಮ್ಯ ಅಪರಾಧ. ವ್ರತದ ಕಥೆಯನ್ನು ಕೇಳುವುದು ಅದರ ಮುಖ್ಯವಾದ ಅಂಗ. ಅದನ್ನು ಕೇಳದೆ ಹೊರಟು ಹೋದರೆ ಅನಾಹುತವಾಗುತ್ತದೆ. ಕಥೆ ಇದು. ಸಂತಾನವಿಲ್ಲದ ವರ್ತಕನೊಬ್ಬ ಮಕ್ಕಳಾದರೆ ವ್ರತ ಮಾಡುತ್ತೇನೆ ಎಂದು ಹರಸಿಕೊಂಡ. ಮಗಳೊಬ್ಬಳು ಬೆಳೆದಳು. ಅವಳಿಗೆ ಮದುವೆಯೂ ಆಯಿತು. ಆದರೂ ಶೆಟ್ಟಿ ವ್ರತ ಮಾಡಲಿಲ್ಲ. ಸತ್ಯನಾರಾಯಣ ಅವನಿಗೆ ಶಾಪ ಕೊಟ್ಟ. ಪ್ರವಾಸದಲ್ಲಿದ್ದ ಶೆಟ್ಟಿಯ ಮೇಲೂ ಅವನ ಅಳಿಯನ ಮೇಲೂ ಕಳ್ಳತನದ ಅಪವಾದ ಬಂತು. ರಾಜ ಅವರನ್ನು ಸೆರೆಯಲ್ಲಿಟ್ಟು ಅವರ ಆಸ್ತಿಯನ್ನೆಲ್ಲ ಮುಟ್ಟುಗೋಲು ಹಾಕಿಕೊಂಡ. ಒಂದು ದಿನ ಶೆಟ್ಟಿಯ ಮಗಳು ಯಾರೋ ಕೊಟ್ಟ ಸತ್ಯನಾರಾಯಣ ಪ್ರಸಾದವನ್ನು ತಿಂದಳು. ಅವಳು ಅವಳ ತಾಯಿಯು ವ್ರತ ಮಾಡಬೇಕು ಎಂದುಕೊಂಡರು. ಆವತ್ತೇ ದೇವರು ರಾಜನ ಕನಸಿನಲ್ಲಿ ಬಂದು ಆ ವರ್ತಕನನ್ನು ಮತ್ತು ಅವನ ಅಳಿಯನನ್ನು ಬಿಟ್ಟು ಬಿಡು ಎಂದು ಅಪ್ಪಣೆ ಮಾಡಿದ. ಅವರು ಬಿಡುಗಡೆ ಪಡೆದು ಹಡಗಿನಲ್ಲಿ ಊರಿಗೆ ಹೊರಟರು. ಅವರು ಬರುವ ವರ್ತಮಾನ ತಿಳಿದಾಗ ಶೆಟ್ಟಿಯ ಮಗಳು ವ್ರತ ಮಾಡುತ್ತಿದ್ದಳು. ತನ್ನ ಗಂಡ ಬಂದನೆಂಬ ಸಂತೋಷದಲ್ಲಿ ಅವಳು ಪ್ರಸಾದ ತೆಗೆದುಕೊಳ್ಳುವುದನ್ನು ಮರೆತು ಗಂಡನನ್ನು ಸ್ವಾಗತಿಸಲು ಓಡಿದಳು. ಕೂಡಲೇ ಗಂಡನಿದ್ದ ಹಡಗು ಮುಳುಗಿ ಹೋಯಿತು. ಅವಳು ಪ್ರಸಾದವನ್ನು ಕಡೆಗಣಿಸಿದ್ದರಿಂದ ಹೀಗಾಯಿತು, ತೆಗೆದುಕೊಂಡರೆ ಎಲ್ಲ ಸರಿ ಹೋಗುತ್ತದೆ ಎಂದು ಅಶರೀರವಾಣಿ ನುಡಿಯಿತು. ಅವಳು ಪ್ರಸಾದ ತೆಗೆದುಕೊಂಡಳು. ಛೂಮಂತ್ರಗಾಳಿ, ಹಡಗು ಮೇಲಕ್ಕೆ ಬಂತು. ಆ ಸಂಸಾರ 100 ಕಾಲ ಸುಖವಾಗಿ ಬಾಳಿತು. ಈ ಕಥೆಯನ್ನು ಶ್ರೀಮನ್ನಾರಾಯಣನೇ ನಾರದರಿಗೆ ಹೇಳಿದನಂತೆ. ಅವರು ಅದನ್ನು ನಮಗೆಲ್ಲ ಚಿರಪರಿಚಿತರಾದ ಶೌನಕಾದಿ ಮಹರ್ಷಿಗಳಿಗೆ ಪುನರಾವರ್ತನೆ ಮಾಡಿದರು. ಇದು ದೈವಭಕ್ತಿಯನ್ನು ಕುದುರಿಸುವುದಕ್ಕಾಗಿ ಯಾರೋ ಕಟ್ಟಿದ ಕಥೆ. ವಿಚಾರಪರರಾದವರು ಇದನ್ನು ನಂಬಬಹುದೇ? ನಾವು ದೇವರೊಡನೆ ಕರಾರು, ನೀನು ಸಂತಾನ ಕೊಟ್ಟರೆ ನಾನು ವ್ರತ ಮಾಡುತ್ತೇನೆ ಎನ್ನುವ ಕರಾರು ಮಾಡಿಕೊಳ್ಳಬಹುದೇ? ಹೋಗಲಿ, ಆ ಶೆಟ್ಟಿ ಸಂತಾನವಾಗದಿದ್ದರೂ ವ್ರತ ಮಾಡುತ್ತಿದ್ದ ಎಂದುಕೊಳ್ಳೋಣ. ದೇವರು ಆ ಯುವತಿಯ ಸಣ್ಣ ಅಪರಾಧಕ್ಕೆ ಅಂಥ ಭಯಂಕರ ಶಿಕ್ಷೆ ಕೊಡಬಹುದೇ? ಯುವತಿ ತಪ್ಪು ಮಾಡಿದಳು ಎಂದರೂ ಅವಳ ಗಂಡ ಏನು ತಪ್ಪು ಮಾಡಿದ? ಇವಳ ತಪ್ಪಿಗಾಗಿ ಅವನನ್ನು ಮುಳುಗಿಸುವುದು ಯಾವ ನ್ಯಾಯ? ದೂರದ ಸಮುದ್ರಯಾನಕ್ಕೆ ಹೋಗಿದ್ದ ಗಂಡ ಸುಖವಾಗಿ ಬಂದನೆಂದು ಕೇಳಿದಾಗ ಅವಳು ಉತ್ಸಾಹದಿಂದ ಓಡಿದ್ದು ತೀರಾ ಸ್ವಾಭಾವಿಕವಲ್ಲವೇ? ಅದನ್ನು ನೋಡಿ ಸತ್ಯನಾರಾಯಣ ಮುಗುಳುನಗೆ ನಗಬೇಕು. ಮಾನವ ಹೃದಯದಲ್ಲಿ ಆ ವ್ಯಾಮೋಹವನ್ನು ನೆಟ್ಟವನು ಅವನೇ ತಾನೆ. ಕನಕದಾಸರ ಈ ಪ್ರಶ್ನೆ ಕೇಳಬೇಕಾದದ್ದೇ. ನಿನ್ನ ಪ್ರೇರಣೆಯಂತೆ ನಡೆದು ನುಡಿದ ಮೇಲೆ ನಿನ್ನಿಂದ ತಪ್ಪೋ ನನ್ನಿಂದ ತಪ್ಪೋ ಪರಮಾತ್ಮ. ದೇವರ ಮಟ್ಟವನ್ನು ಇಳಿಸುವಂತಹ ಕಲ್ಪನೆಗಳು ನಮ್ಮ ಮತದವರಲ್ಲಿ ಮಾತ್ರವಲ್ಲ, ಇತರ ಮತಗಳಲ್ಲೂ ಹುಟ್ಟಿಕೊಂಡಿವೆ. ನಾವು ಯಾವ ಗ್ರಂಥಗಳನ್ನು ಪ್ರಮಾಣ ಎಂದು ಭಾವಿಸಿದ್ದೇವೆಯೋ ಆ ಗ್ರಂಥಗಳಲ್ಲಿ ಇಂಥ ಕಲ್ಪನೆಗಳಿಲ್ಲ ಎಂದು ಕೆಲವರು ಹೇಳಿದ್ದನ್ನು ಕೇಳಿದ್ದೇನೆ. ವಾಸ್ತವವಾಗಿ ಕೆಲವು ಮತಗ್ರಂಥಗಳಲ್ಲೂ ಅವು ಕಂಡುಬರುತ್ತವೆ. ಆದರೂ ಮೇಲೆ ಉದಾಹರಿಸಿದಂಥ ಕಥೆಗಳಲ್ಲಿ 3/4 ಮೀಸಪಾಲು ಯಾರೋ ಅರೆವೇಗಲ ಬುದ್ಧಿಯ ಜನ ಕಟ್ಟಿದ ಕಥೆಗಳು. ಕಟ್ಟಿದವರ ಉದ್ದೇಶ ಒಳ್ಳೆಯದೇ ಇರಬಹುದು, ಆದರೆ ಅವುಗಳ ಪರಿಣಾಮವೇನೂ ಒಳ್ಳೆಯದಲ್ಲ. ಅರಿಯದ ಜನರ ದಾಸಯ್ಯಗಳ ಹರಿಕಥೆ ದಾಸರ ಕಥೆಗಳನ್ನು ನೆನಪಿಸಿಕೊಂಡು ನಾವೇಕೆ ತಲೆ ಕೆಡಿಸಿಕೊಳ್ಳಬೇಕು ಎಂಬ ವಾದವನ್ನು ಒಪ್ಪಿಕೊಳ್ಳಲಾಗುವುದಿಲ್ಲ. ಕಥೆಗಳನ್ನು ಕಟ್ಟಿದವರು ಯಾರೇ ಆಗಲಿ ಅವುಗಳನ್ನು ನಂಬುವವರು, ಅವುಗಳಿಂದ ಪ್ರಭಾವಿತರಾಗುವವರು ಅರಿಯದ ಜನ ಮಾತ್ರವಲ್ಲ, ವಿದ್ಯಾವಂತರು, ಶಾಸ್ತ್ರಾಭ್ಯಾಸಿಗಳು,
ಸಂಶೋಧನೆಯಲ್ಲಿ ನುರಿತ ವಿಜ್ಞಾನಿಗಳು ಇವರು ಕೂಡ ಈ ಕಥೆಗಳಲ್ಲಿ ಚಿತ್ರಿತವಾಗಿರುವ ದೇವರಿಗೆ ಶರಣು ಹೋಗುತ್ತಾರೆ. ಕೆಲವು ದಶಕಗಳ ಹಿಂದೆ ಸತ್ಯನಾರಾಯಣನ ಪೂಜೆ ನಡೆಯುವ ಸ್ಥಳದಿಂದ ಪ್ರಸಾದ ತೆಗೆದುಕೊಳ್ಳಲೇ ಹೊರಡಲು ಉದ್ಯುಕ್ತನಾಗಿದ್ದ ನನ್ನನ್ನು ವೈ ಡು ಯು ಟೆಂಪ್ಟ್ ಪ್ರಾವಿಡೆನ್ಸ್, ದೇವರನ್ನು ಬೇಕೆಂದೇ ಏಕೆ ರೇಗಿಸುತ್ತೀರಿ ಎಂದು ಕೇಳಿ ತಡೆದವರು ವಿಜ್ಞಾನದ ಪ್ರಾಧ್ಯಾಪಕರು. ಅಂದ ಮೇಲೆ ಈ ಕಥೆಗಳೆಲ್ಲ ಬುದ್ಧಿಹೀನರ ಕಲ್ಪನೆಗಳು, ಅವುಗಳನ್ನು ಕುರಿತು ಚಿಂತಿಸಬೇಕಾದದ್ದಿಲ್ಲ ಎಂಬ ವಾದ ಬಿದ್ದು ಹೋಗುತ್ತದೆ. ಆ ಕಲ್ಪನೆಗಳು ನಮ್ಮ ಸಮಾಜದ ಮೇಲೆ ಗಣನೀಯವಾದ ಪ್ರಭಾವ ಬೀರುತ್ತಿವೆ. ವಿಷ್ಣು ಶಿವರನ್ನು ಕುರಿತ ಮಾತು ಹಿಂದೆ ಬಂದಿತ್ತಷ್ಟೇ. ಅವರಿಬ್ಬರಲ್ಲಿ ಯಾರು ಹೆಚ್ಚು ಎಂಬ ಪ್ರಶ್ನೆ ಕಾಡಿರುವುದು ಸಾಮಾನ್ಯ ಜನರಿಗಿಂತ ಹೆಚ್ಚಾಗಿ ವಿದ್ವಾಂಸರನ್ನು. ಆ ಇಬ್ಬರು ದೇವರುಗಳಲ್ಲಿ ಪರಸ್ಪರ ವೈಷಮ್ಯವಿದೆ ಎಂದು ಸೂಚಿಸುವ ಕಥೆಗಳಿವೆ. ಆದರೂ ಒಟ್ಟಿನಲ್ಲಿ ಅವರು ಒಮ್ಮಸಮ್ಮತವಾಗಿದ್ದಾರೆ ಎಂಬ ಭಾವನೆಯೇ ಹೆಚ್ಚು. ನಾನು ಹೆಚ್ಚು ತಾನು ಹೆಚ್ಚು ಎಂಬ ಕಚ್ಚಾಟ ಅವರನ್ನು ಬಾಧಿಸುವುದಕ್ಕಿಂತ ಹೆಚ್ಚಾಗಿ ನಮ್ಮನ್ನು, ಅಂದರೆ ಜನಸಾಮಾನ್ಯರನ್ನು ಮಾತ್ರವಲ್ಲ ವಿದ್ವಾಂಸರನ್ನು ಕೂಡ ಬಾಧಿಸುತ್ತದೆ. ಒಂದು ದೃಷ್ಟಿಯಿಂದ ನೋಡಿದರೆ ಇದು ಸ್ವಾಭಾವಿಕ. ಇಬ್ಬರಲ್ಲಿ ಒಬ್ಬರು ಹೆಚ್ಚಾಗಲೇಬೇಕಾಗುತ್ತದೆ. ದೇವರು ಸರ್ವಶಕ್ತ ಎಂದು ಎಲ್ಲ ಮತಗಳವರು ಹೇಳುತ್ತಾರಷ್ಟೆ. ಸರ್ವಶಕ್ತರಾದವರು ಇಬ್ಬರಿರುವುದು ಸಾಧ್ಯವಿಲ್ಲ. ಒಬ್ಬರ ಶಕ್ತಿ ಇನ್ನೊಬ್ಬರದ್ದಕ್ಕೆ ತಡೆ ಹಾಕುತ್ತದೆ. ಒಬ್ಬರ ಸರ್ವಶಕ್ತಿ ಎಲ್ಲಿಂದ ಆರಂಭವಾಗುತ್ತದೆಯೋ ಅಲ್ಲೇ ಇನ್ನೊಬ್ಬನದ್ದು ಕೊನೆ ಮಾಡುತ್ತದೆ. ಅಂದ ಮೇಲೆ ವಿಷ್ಣು ಶಿವರಿಬ್ಬರು ಒಂದೇ ಮಟ್ಟದ ದೇವರೆಂದು ಭಾವಿಸುವುದು ತರ್ಕಸಮ್ಮತವಲ್ಲ. ದೇವರು ಸರ್ವಶಕ್ತ ಎಂಬ ಮಾತನ್ನು ಒಪ್ಪುವುದಾದರೆ ಅವರಿಬ್ಬರಲ್ಲಿ ಒಬ್ಬ ಶ್ರೇಷ್ಠನಾಗಲೇಬೇಕು. ಈ ಪಾರಮ್ಯ ಅಂದರೆ ಶ್ರೇಷ್ಠತೆ ಯಾರಿಗೆ ಸಲ್ಲಬೇಕು? ಈ ಸಮಸ್ಯೆಯನ್ನು ಅವರೇ ಬಿಡಿಸಿಕೊಳ್ಳಲಿ, ನಮಗೇಕೆ ಹಗರಣ? ನಾವು ಇಬ್ಬರಿಗೂ ಹಾರ ಹಾಕಿ ಇಬ್ಬರಿಗೂ ನೈವೇದ್ಯ ಇಡೋಣ ಎಂದುಕೊಳ್ಳುವುದು ಸಾಧ್ಯವಲ್ಲ. ಒಬ್ಬನನ್ನು ಪೂಜಿಸಿದರೆ ಇನ್ನೊಬ್ಬನ ಭಕ್ತರಿಗೆ ಕೋಪ ಬರುತ್ತದೆ. ಶಿವಭಕ್ತನಾದ ಹಿರಣ್ಯಕಶಿಪು ತನ್ನ ಮಗ ಪ್ರಹ್ಲಾದ ಹರಿಭಕ್ತನಾದದ್ದನ್ನು ಸಹಿಸಲಾರದೇ ಹೋದ. ಭಕ್ತರ ಮಾತು ಅಂತಿರಲಿ, ದೇವರಿಗೆ ಕೋಪ ಬರುವುದು ಸಾಧ್ಯ. ತನ್ನ ಭಕ್ತನಾಗಿರಬೇಕಾದವನು ಇತರ ದೈವಗಳನ್ನು ಗೌರವಿಸಿದರೆ ಬೈಬಲ್ನ ಹಳೆ ಒಡಂಬಡಿಕೆಯ ಪ್ರಕಾರ ಆ ದೇವರು ಅದನ್ನು ಸಹಿಸಲಾರ. ನಾವು ಬೇರೆ ದೇವರನ್ನು ಪೂಜಿಸೋಣ ಎಂದು ನಿನ್ನ ಸಹೋದರ ನಿನ್ನನ್ನು ಪುಸಲಾಯಿಸಿದರೆ ಅವನನ್ನು ಕೊಲ್ಲು ಎಂಬ ಅರ್ಥ ಬರುವ ಮಾತು ಹಳೆ ಒಡಂಬಡಿಕೆಯಲ್ಲಿ ಬರುತ್ತದೆ. ದೇವರಿಬ್ಬರಲ್ಲಿ ಒಬ್ಬರು ಹೆಚ್ಚು ಎಂಬ ಭಾವನೆಗೆ ಇನ್ನೂ ಒಂದು ಕಾರಣವಿದೆ. ನನ್ನ ಮನಸ್ಸು ಶಿವನ ಕಡೆಗೆ ವಾಲಿದೆ ಎಂದಿಟ್ಟುಕೊಳ್ಳೋಣ. ಆಗ ಶಿವ ನನ್ನ ವ್ಯಕ್ತಿತ್ವದ ವಿಸ್ತರಣವಾಗುತ್ತಾನೆ. ಹಿ ಬಿಕಮ್ಸ್ ಆನ್ ಎಕ್ಸ್ಟೆನ್ಷನ್ ಆಫ್ ಮೈ ಪರ್ಸನಾಲಿಟಿ. ಅವನು ನನ್ನ ದೈವ. ಹೆಚ್ಚುಗಾರಿಕೆಯನ್ನು ಸ್ಥಾಪಿಸುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ನನ್ನ ದೈವದ ಹೆಚ್ಚುಗಾರಿಕೆಯನ್ನು ಸ್ಥಾಪಿಸುವುದು. ಆ ದೇವರು ನನ್ನ ಅಹಂನ ಭಾಗ. ಇದೊಂದು ವಿಚಿತ್ರ ಬಗೆಯ ಸೋಅಹಂ. ಇಲ್ಲಿ ಸಹ ಎನ್ನುವುದಕ್ಕಿಂತ ಅಹಂ, ನಾನು ಅನ್ನುವುದು ಮುಖ್ಯ. ಅಂತೂ ದೇವರ ಸರ್ವಶಕ್ತತ್ವವನ್ನು ಒಪ್ಪಿದವರು ಒಬ್ಬ ದೇವರನ್ನು ಅಂಗೀಕರಿಸಿ ಇನ್ನೊಬ್ಬನನ್ನು ಕೆಳಕ್ಕಿಳಿಸುವುದು ತರ್ಕದ ದೃಷ್ಟಿಯಿಂದ ಅನಿವಾರ್ಯವಾಗುತ್ತದೆ. ಹಾಗೆ ಇಳಿಸುವ ಕೆಲವು ವೇಳೆ ಆ ಇನ್ನೊಬ್ಬ ದೇವರನ್ನು ತಿರಸ್ಕರಿಸುವ ಮನೋಪ್ರವೃತ್ತಿ ಅಪರೂಪವೇನಲ್ಲ. ಪುರಂದರದಾಸರು ಶಿವನನ್ನು ತಿರಸ್ಕಾರದಿಂದ ಕಂಡಿಲ್ಲ. ತಮ್ಮ ಪದವೊಂದರಲ್ಲಿ ಅವನಿಗೆ ಪದುಮನಾಭನ ಚರಣದಾಸ ಎಂಬ ಸ್ಟೇಟಸ್ ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಿನ ಸ್ಥಾನವನ್ನು ಅವನಿಗೆ ಕೊಡಲಾಗದು. ಅವರೇ ತಮ್ಮ ಇನ್ನೊಂದು ಪದದಲ್ಲಿ ಹರಿಸರ್ವೋತ್ತಮನೆಂದು ಸ್ಮರಿಸದ ಜನರ ಸಂಘ ಬೇಡ ಎಂದು ಹಾಡಿದ್ದಾರೆ. ಶೈವರಿಗೆ ನಾರಾಯಣ ಬೇಡವಾಗುತ್ತಾನೆ. ಶ್ರೀ ವೈಷ್ಣವರಲ್ಲಿ ಆನೆ ಅಟ್ಟಿಸಿಕೊಂಡು ಬಂದಾಗಲೂ ರಕ್ಷಣೆಗಾಗಿ ಶಿವಾಲಯಕ್ಕೆ ಹೋಗಬಾರದು ಎಂಬ ಮಾತಿದೆಯಂತೆ. ನಮ್ಮ ಮನೆಯಲ್ಲಿ ನಾವು ಶಿವನಿಗೆ ಸ್ಥಾನ ಕೊಡದೆ ವಿಷ್ಣುವನ್ನು ಮಾತ್ರ ಪೂಜಿಸೋಣ, ಅಥವಾ ತದ್ವಿರುದ್ಧ ವೈಸ್ ವರ್ಸ. ಬಿಲ್ವಪತ್ರೆಗೂ ವಿಭೂತಿಗೂ ಬಹಿಷ್ಕಾರ ಹಾಕಿಸಿ ತುಳಸಿ ನಾಮ ಅಥವಾ ಮುದ್ರೆಗಳನ್ನು ಸ್ವಾಗತಿಸೋಣ, ಅಥವಾ ತದ್ವಿರುದ್ಧ ವೈಸ್ ವರ್ಸ. ನಮ್ಮ ದೇವರು ಹೇಗಿದ್ದರೂ ಸರ್ವಶಕ್ತ, ಭಕ್ತವತ್ಸಲ. ಶಿವನೇನಾದರೂ ನಮಗೆ ಕೇಡು ಮಾಡ ಹೊರಟರೆ ವಿಷ್ಣು ಅವನನ್ನು ವಿಚಾರಿಸಿಕೊಳ್ಳುತ್ತಾನೆ, ಅಥವಾ ತದ್ವಿರುದ್ಧ. ನಮಗೆ ಇರುವ ಈ ನಂಬಿಕೆಯ ಮತ್ತು ಪೂಜೆಯ ಸ್ವಾತಂತ್ರ್ಯವನ್ನು ಇತರರಿಗೂ ಕೊಡೋಣ. ಅವರುಂಟು, ಅವರ ದೈವ ಉಂಟು, ನಮಗೆ ಜಗಳಬೇಕೆ? ಆದರೆ ಮಾನವ ಕುಲಕ್ಕೆ ಅದೇನು ಶಾಪ ತಟ್ಟಿದೆಯೋ, ನಾವು ಬಯಸುವ ಸ್ವಾತಂತ್ರ್ಯವನ್ನು ಇತರರಿಗೂ ಕೊಡುವುದು ನಮ್ಮ ಸ್ವಭಾವಕ್ಕೆ ಬಂದ ಗುಣವಲ್ಲ.
ಮೇಲೆ ಹೇಳಿದಂತೆ ನಮ್ಮ ದೇವರು ನಮ್ಮ ಅಹಂನ ಭಾಗವಾಗುತ್ತಾನೆ. ಅವನ ಸ್ಥಾನಮಾನಗಳ ರಕ್ಷಣೆಗೆ ನಾವು ಧಾವಿಸಬೇಕು. ಸರ್ವಶಕ್ತನೂ ಸರ್ವರಕ್ಷಕನೂ ಆದ ದೇವರು ತನ್ನನ್ನು ತಾನು ರಕ್ಷಿಸಿಕೊಳ್ಳಲಾರನೆ? ಅವನಿಗೆ ನರಪೇತಲ ಮಾನವನ ನೆರವು ಬೇಕೇ? ಈ ಯೋಚನೆ ನಮಗೆ ಹೊಳೆಯುವುದೇ ಇಲ್ಲ. ಧರ್ಮಾಂಧರು, ರಾಜಕೀಯ ಮುಖಂಡರು ತಮ್ಮ ಸ್ವಾರ್ಥ ಸಾಧನೆಗಾಗಿ ನಿಮ್ಮ ದೇವರ ರಕ್ಷಣೆಗಾಗಿ ಕತ್ತಿ ಹಿಡಿಯಿರಿ, ನಿಮ್ಮ ಮತದ ರಕ್ಷಣೆಗಾಗಿ ಮುನ್ನುಗ್ಗಿರಿ ಎಂದು ಹುರಿದುಂಬಿಸುತ್ತಾರೆ. ನಾವು ಅವರ ಕುಂಗಿಲಯಕ್ಕೆ ಕುಣಿಯುತ್ತೇವೆ. ಸರಿ, ಕಾದಾಟ, ರಕ್ತಪಾತ ಎಲ್ಲ ದೇವರ ಹೆಸರಿನಲ್ಲಿ. 2-3 ಶತಮಾನಗಳ ಹಿಂದೆ ಅಪ್ಪಯ್ಯ ದೀಕ್ಷಿತರೆಂಬ ಪ್ರಸಿದ್ಧ ವಿದ್ವಾಂಸರು ನಾರಾಯಣ ಎಂಬ ಪದಕ್ಕೆ ಶಿವ ಎಂದೇ ಅರ್ಥ ಮಾಡಬಹುದಾಗಿತ್ತು. ಆ ಪದದಲ್ಲಿ ನಕಾರಕ್ಕೆ ಬದಲಾಗಿ ನಕಾರ ಇದ್ದಿದ್ದರೆ ಎಂದು ಹೇಳಿದ್ದರಂತೆ. ಈ ಅಭಿಪ್ರಾಯವನ್ನು ವಿಷಯವಾಗಿಟ್ಟುಕೊಂಡು ವಿದ್ವಾಂಸರು ವ್ಯಾಖ್ಯಾರ್ಥಗಳನ್ನು ನಡೆಸಿದರು. ಒಬ್ಬರ ಮೇಲೊಬ್ಬರು ಕೋಟೆಗಳನ್ನೇರಿಸಿದರು. ಕಳೆದ ಶತಮಾನದಲ್ಲಿ ಕುಣಿಗಲ್ ರಾಮಶಾಸ್ತ್ರಿಗಳು ನಾರಾಯಣ ಪದಕ್ಕೆ ಶಿವಪರವಾದ ಅರ್ಥವೇ ಆಗುತ್ತದೆ ಎಂದು ಸ್ಥಾಪಿಸಿದರಂತೆ. ಎದುರು ಪಕ್ಷದವರು ಮತ್ತೊಂದು ಚರ್ಚೆಯನ್ನು ಏರ್ಪಡಿಸಿದರು. ಅದರಲ್ಲಿ ತಾವೇನಾದರೂ ಸೋತರೆ ಶಾಸ್ತ್ರಿಗಳಿಗೆ ಪಿಡಿಗುದ್ದಿನ ಸೇವೆ ಮಾಡಿಬಿಡಬೇಕೆಂದು ನಿಶ್ಚಯಿಸಿದರು. ಇದು ಬೆಂಗಳೂರಿನ ರೆಸಿಡೆಂಟರಿಗೆ ತಿಳಿದು ಅವರು ಈ ಚರ್ಚೆ ನಡೆಯಕೂಡದು ಎಂದು ಆಜ್ಞೆ ಹೊರಡಿಸಿದರಂತೆ. ರಾಮಶಾಸ್ತ್ರಿಗಳು ವಾದದಲ್ಲಿ ಗೆದ್ದ ಮಾತ್ರಕ್ಕೆ ಬೇರೆ ಬೇರೆಯಾಗಿದ್ದ ದೇವರುಗಳು ಒಂದಾಗುವುದಿಲ್ಲ, ಅಥವಾ ಅವರು ಸೋತ ಮಾತ್ರಕ್ಕೆ ಒಂದಾಗಿದ್ದ ದೇವರು ಬೇರೆ ಬೇರೆಯಾಗುವುದಿಲ್ಲ. ವಾಸ್ತವವಾಗಿ ಇಂಥ ಚರ್ಚೆಗಳಲ್ಲಿ ನಡೆಯುವುದು ವ್ಯಾಕರಣ, ಶಬ್ದ ನಿಷ್ಪತ್ತಿ ಶಾಸ್ತ್ರಗಳಲ್ಲಿ ಪಂಡಿತರು ಎಂಥೆಂಥ ಸರ್ಕಸ್ಸು ಮಾಡಬಲ್ಲರು ಎಂಬುದರ ಪ್ರದರ್ಶನ. ದೇವರನ್ನು ಕುರಿತ ಸತ್ಯಾನ್ವೇಷಣೆ ಅಲ್ಲ. ರಾಮಶಾಸ್ತ್ರಿಗಳು ಇದೇ ಮಾತನ್ನು ಇದು ಶಾಸ್ತ್ರವನ್ನು ಕುರಿತ ಮಾತು, ಮತವನ್ನು ಕುರಿತದ್ದಲ್ಲ ಎಂಬ ಮಾತನ್ನು ಹೇಳಿದರಂತೆ. ಇಂಥ ಚರ್ಚೆಗಳ ವ್ಯಾಖ್ಯಾರ್ಥಗಳ ಕೋಲಾಹಲ ನಮ್ಮ ಕಾಲದಲ್ಲಿ ಅಷ್ಟಾಗಿ ಕಾಣುತ್ತಿಲ್ಲ. ಶಿವಪಾರಮ್ಯ, ವಿಷ್ಣು ಪಾರಮ್ಯಗಳನ್ನು ಕುರಿತ ಕಥೆಗಳು ಮಾತ್ರ ಈಗಲೂ ಚಾಲ್ತಿಯಲ್ಲಿವೆ. ಅವು ಅಕ್ಷರಶಃ ಸತ್ಯ ಎಂದು ನಂಬುವ ಜನಕ್ಕೆ ಈಗಲೂ ಅಭಾವವೇನಿಲ್ಲ. ರಾಮ ಅಂದರೆ ವಿಷ್ಣು ಶಿವಧನಸ್ಸನ್ನು ಬಗ್ಗಿಸ ಹೋದಾಗ ಅದು ಮುರಿದೇ ಹೋಯಿತು. ನಿಮ್ಮ ಶಿವನ ಪ್ರತಾಪ ಎಷ್ಟು ಎನ್ನುವುದು ಅದರಿಂದಲೇ ಗೊತ್ತಾಗುತ್ತೆ. ರಾವಣನನ್ನು ಕೊಂದಾಗ ಬ್ರಹ್ಮಹತ್ಯೆಯ ಪಾಪ ರಾಮನ ಬೆನ್ನಟ್ಟಿ ಬಂತು. ಅವನು ರಾಮೇಶ್ವರ ಪ್ರತಿಷ್ಠೆ ಮಾಡಿ ಪೂಜಿಸದಿದ್ದರೆ ಆ ಪಾಪ ಅವನನ್ನು ನುಂಗಿ ಹಾಕುತ್ತಿತ್ತು. ರಾಮನನ್ನು ಪಾರು ಮಾಡಿದವರು ಯಾರು? ಶಿವ. ತನಗಿಂತ ರಾಮನೇ ಶ್ರೇಷ್ಠ ಎಂಬುದನ್ನು ಶಿವನೇ ಒಪ್ಪಿಕೊಂಡಿದ್ದಾನೆ. ಇದೊಂದೇ ಉದ್ಧಾರಕ ಮಂತ್ರ ಅಂತ ಶಿವ ತನ್ನ ಹೆಂಡತಿಗೆ ಉಪದೇಶ ಮಾಡಿದನಲ್ಲ. ಪ್ರಸ್ತುತ ಶ್ಲೋಕದ ಪೂರ್ವಾರ್ಧ ಮಾತ್ರ ನೆನಪಿನಲ್ಲಿದೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ. ಗಾಯತ್ರಿ ಮಂತ್ರವನ್ನು ಜಪಿಸುವಂತೆ ಇದನ್ನು ಜಪಿಸುವ ಜನರನ್ನು ನಾನು ಬಲ್ಲೆ. ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲಿ ಬೇಡ, ಸೋಮಶೇಖರ ತನ್ನ ಸತಿಗೆ ಪೇಳಿದ ಮಂತ್ರ. ಆ ಮಂತ್ರ ಯಾವುದು? ರಾಮ ಮಂತ್ರ. ಇಂಥ ಮಾತುಗಳನ್ನು ನಾವೆಲ್ಲ ಒಂದಲ್ಲ ಒಂದು ಸಲ ಕೇಳಿದ್ದೇವೆ. ಜನ ದೇವರಿಗೆ ಆರೋಪಿಸುವ ಗುಣಗಳ ಪಟ್ಟಿ. ಶಿವಪಾರಮ್ಯ, ವಿಷ್ಣು ಪಾರಮ್ಯಗಳ ಮಾತು ಪ್ರಾಸಂಗಿಕವಾಗಿ ಬಂದದ್ದು. ಈಗ ಮೂಲ ವಿಷಯಕ್ಕೆ ಹಿಂದಿರುಗೋಣ. ದೇವರನ್ನು ಕುರಿತಂತೆ ಸಾಮಾನ್ಯ ಜನರಲ್ಲಿ ಹಬ್ಬಿರುವ ಕಥೆಗಳನ್ನು ಪರಿಶೀಲಿಸಿ ಆ ಮೂಲಕ ದೇವರ ಸ್ವರೂಪವನ್ನು ತಿಳಿದುಕೊಳ್ಳಬೇಕೆಂದಲ್ಲವೇ ನಾವು ಹೊರಟದ್ದು. ಆ ಕಥೆಗಳಲ್ಲಿ ಕಂಡ ಕೆಲವು ಗುಣಗಳನ್ನು, ನಂಬಿಕೆಗಳನ್ನು ಪಟ್ಟಿ ಮಾಡೋಣ. 1. ದೇವರು ಅಮರನಾಗಿರಬೇಕಿಲ್ಲ. ಅವನಿಗೆ ಸಾವು ಬರುವುದು ಸಾಧ್ಯ. ಸಾಕ್ಷಿ: ನಮ್ಮ ದಾಕ್ಷಾಯಣಿ, ಈಜಿಪ್ಟ್ನ ಆರಿಸಿಸ್, ನಾರ್ಸ್ ಜನರ ಬಾಲ್ಡರ್. 2. ದೇವರುಗಳಿಗೆ ಪೂಜೆ ಪುನಸ್ಕಾರಗಳು ಬೇಕು. ನಾವು ವ್ರತ ಮಾಡಿದರೆ ಅದಕ್ಕೆ ಪ್ರತಿಯಾಗಿ ಅವರು ನಮ್ಮ ಇಷ್ಟಾರ್ಥಗಳನ್ನು ಪೂರೈಸುತ್ತಾರೆ. ಸಾಕ್ಷಿ: ಸತ್ಯನಾರಾಯಣ ವ್ರತದಂಥ ಎಲ್ಲ ಕಾಮ್ಯ ವ್ರತಗಳು. 3. ಅವರು ಸುಲಭ ಕೋಪಿಗಳು. ಕೆಲವು ವೇಳೆ ನಿರ್ದಯರು, ಸಣ್ಣ ಹುಡುಗರನ್ನು ಕೊಲ್ಲಬಲ್ಲರು. ಸಾಕ್ಷಿ: ಮುಂದೆ ಗಜಾನನ ಎನ್ನಿಸಿಕೊಂಡ ಹುಡುಗನನ್ನು ಕೊಂದ ಶಿವ, ಗ್ರೀಕರ ಎಜಾಕ್ಸ್ನ ಮೇಲೆ ಮಾಯೆ ಬೀಸಿ ಅವನಿಂದ ಪ್ರಾಣಿವಧೆ ಮಾಡಿಸಿ ಅವನ ಆತ್ಮಹತ್ಯೆಗೆ ಕಾರಣಳಾದ ಅಥಿನಿ, ಸೆಟ್ಟಿಯ ಮಗಳು ಪ್ರಸಾದ ತೆಗೆದುಕೊಳ್ಳದೆ ಗಂಡನನ್ನು ನೋಡಹೋದಕ್ಕಾಗಿ ಆ ಗಂಡನಿದ್ದ ಹಡಗನ್ನೇ ಮುಳುಗಿಸಿದ ಸತ್ಯನಾರಾಯಣ. 4. ಅವರಿಗೆ ಹಣದ ಆಸೆ, ಆಡಂಬರ ಬೇಕು. ಸಾಕ್ಷಿ: ಕಾಣಿಕೆ ತೆಗೆದುಕೊಂಡು ಇಷ್ಟಾರ್ಥ ಸಲ್ಲಿಸುವ ಗೋಪುರಕ್ಕೆ
ಚಿನ್ನದ ಮುಲಾಮು ಹಾಕಿಸಿದರೆ ಸಂತೋಷ ಕೊಡುವ ವೆಂಕಟೇಶ್ವರ, ಬೆಳ್ಳಿಯ ರಥವನ್ನು ಅಥವಾ ವಜ್ರದ ಕಿರೀಟವನ್ನು ಬಯಸುವ ಉಡುಪಿಯ ಕೃಷ್ಣ. 5. ಅವರು ಪ್ರಯೋಜನವೊಂದಕ್ಕಾಗಿ ಕ್ರೂರ ಅನ್ಯಾಯ ಮಾಡಲು ಹಿಂಜರಿಯುವುದಿಲ್ಲ. ಸಾಕ್ಷಿ, ಬೃಂದೆಯ ಪಾತಿವ್ರತ್ಯಕ್ಕೆ ಭಂಗ ತಂದ ವಿಷ್ಣು. 6. ಅವರಿಗೆ ವಿವೇಚನೆ ಇಲ್ಲದಿರುವುದು ಸಾಧ್ಯ. ಸಾಕ್ಷಿ, ಕೆಲವು ವೇಳೆ ಅವರು ರಾಕ್ಷಸರಿಗೆ ಕೊಟ್ಟ ವರಗಳು, ತಾನು ಕೊಂದ ಹುಡುಗನಿಗೆ ಅಂದರೆ ಗಣಪತಿಗೆ ಅವನ ತಲೆಯನ್ನೇ ಜೋಡಿಸುವ ಬದಲು ಆನೆಯ ತಲೆಯನ್ನು ತಂದು ಜೋಡಿಸಿದ ಶಿವ. 7. ಅವರು ವಿಷಯಲಂಪಟರೂ ಆಗಬಹುದು. ಸಾಕ್ಷಿ, ಗ್ರೀಕರ ಜ್ಯೂಸ್, ನಮ್ಮ ಇಂದ್ರ ಮೋಹಿನಿಗೆ ಮರುಳಾದ ಶಿವ. 8. ಅವರು ಸರ್ವಜ್ಞರಲ್ಲ. ಸಾಕ್ಷಿ, ಪಾರ್ವತಿ ಗಣಪತಿಯನ್ನು ಕಾವಲಾಗಿ ಕೂರಿಸಿದ್ದಳು ಎಂಬುದು ಶಿವನಿಗೆ ತಿಳಿಯಲಿಲ್ಲ. 9. ಅವರು ಸರ್ವಶಕ್ತರೂ ಅಲ್ಲ. ಸಾಕ್ಷಿ, ಮೋಹಿನಿಯ ಬೆನ್ನಟ್ಟಿ ಹೋದ ಶಿವನಿಗೆ ತನ್ನ ಕಾಮವನ್ನು ಜಯಿಸುವ ಶಕ್ತಿ ಇರಲಿಲ್ಲ. ಕೆಲವು ಮಂತ್ರಗಳನ್ನು ಸ್ವಾಧೀನ ಮಾಡಿಕೊಂಡರೆ ದೇವತೆಗಳ ಮೇಲೂ ಅಧಿಕಾರ ಚಲಾಯಿಸಬಹುದು ಎಂಬ ನಂಬಿಕೆ ಕೆಲವರಲ್ಲಿದೆ. ಜನಮೇಜಯರಾಯನ ಸರ್ಪಯಾಗದಲ್ಲಿ ಪುರೋಹಿತರು ಸೇಂದ್ರಾಯ ತಕ್ಷಕಾಯ ಸ್ವಾಹ ಎಂದೊಡನೆ ಇಂದ್ರನೂ ತಕ್ಷಕನೊಡನೆ ಬೆಂಕಿಗೆ ಬೀಳಬೇಕಾಗುತ್ತಿತ್ತು. ಅವನು ತಕ್ಷಕನ ಕೈಬಿಟ್ಟು ತನ್ನ ಯೋಗಕ್ಷೇಮ ತಾನು ನೋಡಿಕೊಳ್ಳದಿದ್ದರೆ. ಮನುಷ್ಯರು ದೇವರಿಗೆ ಶಾಪ ಕೊಟ್ಟರು ಎನ್ನುವ ಕಥೆಗಳೂ ಇವೆ. ದೇವರಿಗೆ ಮಾನವತೆಯನ್ನು ಆರೋಪಿಸುವ ಪರಿಪಾಠ. ದೇವರಿಗೆ ನಾಮರೂಪಗಳನ್ನು ಕೊಟ್ಟು ಅವರು ನಮ್ಮ ಹಾಗೆ ದೇಹವುಳ್ಳ ವ್ಯಕ್ತಿ ಎಂದು ಕಲ್ಪಿಸಿಕೊಂಡ ಮೇಲೆ ಮಾನವ ಸಹಜವಾದ ಒಳ್ಳೆಯ ಮತ್ತು ಕೆಟ್ಟ ಗುಣಗಳನ್ನೆಲ್ಲ ಅವನಿಗೂ ಆರೋಪಿಸುವುದು ಸ್ವಾಭಾವಿಕ ಮಾತ್ರವಲ್ಲ, ಅಂಥ ಆರೋಪಣೆ ನಮಗೆ ಒಂದು ಬಗೆಯ ಸಂತೋಷ ಕೊಡುತ್ತದೆ. ಆ ಮೂಲಕ ದೇವರುಗಳು ಎಲ್ಲೋ ದೂರದಲ್ಲಿರುವ ಅಮೂರ್ತ ಕಲ್ಪನೆಗಳಾಗಿರುವ ಬದಲು ನಮಗೆ ಹತ್ತಿರದವರಾಗುತ್ತಾರೆ. ಆದ್ದರಿಂದಲೇ ನಾವು ಅವರಿಗೆ ಮದುವೆ ಮಾಡಿಸುತ್ತೇವೆ, ಸವತಿಯ ಕಾಟವನ್ನೂ ಕೊಡುತ್ತೇವೆ. ಸತ್ಯಭಾಮೆಯನ್ನು ಮದುವೆಯಾದ ಮೇಲೆ ಕೃಷ್ಣನಿಗೆ ಅದರ ಅನುಭವ ಆಯಿತಂತೆ. ವಿಷ್ಣುವಿಗೂ ಅದು ತಪ್ಪಿದ್ದಲ್ಲ ಎಂದುಕೊಳ್ಳುವುದು ನಮಗೆ ಸಮಾಧಾನ ಸಂತೋಷಗಳನ್ನು ತರುತ್ತದೆ. ಆದರೆ ವಾಸ್ತವವಾಗಿ ನಾವು ಮಾಡಿದ್ದೇನು? ದೇವರನ್ನು ಉನ್ನತ ಮಟ್ಟದಿಂದ ಇಳಿಸಿ ಅವನನ್ನೂ ಮಾನವನನ್ನಾಗಿ ಮಾಡಿದೆವು. ನಾವು ದೇವರ ಮಟ್ಟಕ್ಕೆ ಏರುವುದು ಕಷ್ಟ, ಅವನನ್ನು ನಮ್ಮ ಮಟ್ಟಕ್ಕೆ ಇಳಿಸಿದೆವು. ನಾವು ದೊಡ್ಡವನೆಂದು ಭಾವಿಸಿದ್ದವನಿಗೂ ನಮ್ಮ ಕೊರತೆಗಳು ತಪ್ಪಿದ್ದಲ್ಲ ಎಂದುಕೊಳ್ಳುವುದರಿಂದ ಬರುವ ಸಂತೋಷ ಕ್ಷುಲ್ಲಕವಾದದ್ದು. ಕೆಲವು ದಶಕಗಳ ಹಿಂದೆ ಆಂಧ್ರದ ಸ್ಥಾನಂ ನರಸಿಂಹರಾಯರ ನಾಟಕ ಕಂಪನಿಯವರು ಮೈಸೂರಿನಲ್ಲಿ ಶ್ರೀಕೃಷ್ಣ ಪಾರಿಜಾತ ಎಂಬ ಹೆಸರಿನ ನಾಟಕವನ್ನು ಆಡಿದರು. ಅದರ ತುಂಬ ರುಕ್ಮಿಣಿ ಸತ್ಯಭಾಮೆಯರ ಸವತಿ ಮತ್ಸರ, ಕಿರಿಯ ಹೆಂಡತಿ ಸತ್ಯಭಾಮೆಯ ಜೋರೇ ಜೋರು, ದರ್ಪವೇ ದರ್ಪ. ಅವಳೆದುರಿಗೆ ಕೃಷ್ಣ ಅಸಹಾಯಕನಾಗಿ ಅವರ ಪಾಡನ್ನು ನೋಡಿದ ಪ್ರೇಕ್ಷಕರ ಆನಂದ ಹೇಳತೀರದು. ಆ ನಾಟಕದ ಪ್ರದರ್ಶನ ಎಷ್ಟೋ ಪುನರಾವರ್ತನೆಗಳನ್ನು ಕಂಡಿತು. ಕೆಲವು ಜಾನಪದ ಕಥೆಗಳು ಗೌರಿ ಗಂಗೆಯರ ಮತ್ಸರವನ್ನು ಬಣ್ಣಿಸಿ ನಮಗೆ ಸಂತೋಷ ಕೊಡುತ್ತವೆ. ಕಾಳಿದಾಸನೇ ಅದನ್ನು ತನ್ನ ಮೇಘದೂತದಲ್ಲಿ ಬಣ್ಣಿಸಿದ್ದಾನೆ. ಆ ಕಾವ್ಯದ ನಾಯಕನಾದ ಯಕ್ಷ ಮೇಘಕ್ಕೆ ಹೇಳುತ್ತಾನೆ, ಕನಕಲದ ಬಳಿಗೆ ಹೋಗು, ಅಲ್ಲಿ ಗಂಗೆ ಜಹ್ನುವಿನ ಮಗಳು ಸಗರನ ಮಕ್ಕಳು ಸ್ವರ್ಗಕ್ಕೆ ಹೋಗಲು ಸೋಪಾನಪ್ರಾಯಳೂ ಆದ ಗಂಗೆ ಹಿಮಾಲಯದಿಂದ ಎಳೆದುಕೊಂಡಿದ್ದಾಳೆ. ಅವಳು ಬರುವುದನ್ನು ನೋಡಿ ಗೌರಿ ಮತ್ಸರಗೊಂಡು ಹುಪ್ಪುಗಂಟಿಕ್ಕಿ ನಿಂತಿದ್ದಾಳೆ. ಗೌರಿಯ ಅಸಮಾಧಾನವನ್ನು ಹಾಸ್ಯ ಮಾಡಿ ಗಂಗೆ ಶಿವನ ಜಟೆಯನ್ನು ತನ್ನ ಅಲೆಗಳಿಂದ ಹಿಡಿದು ಜಗ್ಗಿಸುತ್ತಾಳೆ. ಶ್ರೀಕೃಷ್ಣ ಪಾರಿಜಾತ ಮತ್ತು ಕಾಳಿದಾಸನ ಕವನ ಎರಡೂ ದೇವತೆಗಳಿಗೆ ಮತ್ಸರವನ್ನು ಆರೋಪಿಸುತ್ತವೆ. ಎರಡೂ ನಮಗೆ ಆನಂದ ಕೊಡುತ್ತವೆ. ಆದರೆ ಆ ಆನಂದ ಕ್ಷುಲ್ಲಕವಾದದ್ದಲ್ಲ. ಇಲ್ಲಿ ನಮಗೆ ಆನಂದವಾಗುವುದು ದೇವರು ಕೆಳಮಟ್ಟಕ್ಕೆ ಇಳಿದಿದ್ದರಿಂದಲ್ಲ, ಕಲೆ ಆ ಸಂದರ್ಭವನ್ನು ಸುಂದರವಾಗಿ ನಿರೂಪಿಸುವುದರಿಂದ. ಸಾಹಿತ್ಯದಲ್ಲೂ ಸಂಗೀತದಲ್ಲೂ ಜಯದೇವನ ಗೀತಗೋವಿಂದದ ನೆನಪು ಬರುತ್ತದೆ. ಮೌಲ್ಯ ಸಂಬಂಧಿ ದೋಷಗಳನ್ನು ಕಲೆ ಮರೆಸುತ್ತದೆ. ಆದರೆ ದೇವರುಗಳಲ್ಲಿ ಅಂಥ ದೋಷಗಳಿರುವುದು ಸಾಧ್ಯವಲ್ಲ ಎಂದು ವಿಚಾರವಂತರೆಲ್ಲ ಒಪ್ಪಿಯಾರು. ಮೇಲೆ ಪಟ್ಟಿ ಮಾಡಿದ ಗುಣಗಳು ಸರ್ವಜ್ಞನ, ಸರ್ವಶಕ್ತನ, ವಿಶ್ವಕ್ಕೆಲ್ಲ ಅಧಿಪತಿಯಾದವನ ವಿಶ್ವವನ್ನು ನಿಂತು ನಡೆಸುವವನ, ವಿಶ್ವಕ್ಕೆಲ್ಲ ಮೇಲ್ಪಂಕ್ತಿ ಹಾಕಿಕೊಡಬೇಕಾದವನ ಗುಣಗಳಾಗಿರಲಾರವು.
ದೇವರು ನಮಗಿಂತ ಅಂದರೆ ಮಾನವ ಕುಲಕ್ಕಿಂತ ಅಳತೆಗೆ ಮೀರಿದಷ್ಟು ಉದಾತ್ತ ಎಂದು ತಾನೇ ನಮ್ಮೆಲ್ಲರ ನಂಬಿಕೆ. ಆದರೆ ಈ ಕಥೆಗಳಲ್ಲಿ ಕಂಡುಬರುವ ದೇವರು ನಮಗಿಂತ ದೊಡ್ಡವನಲ್ಲ. ಅವನಿಗೆ ಪ್ರಕೃತಿ ನಿಯಮಗಳನ್ನು ಮುರಿಯುವ ಶಕ್ತಿ ಇದೆ ಎಂಬುದೊಂದನ್ನು ಮರೆತರೆ ಆ ಶಕ್ತಿಯೊಂದರಿಂದ ಅವನು ಶ್ರೇಷ್ಠನಾಗಲಾರ. ಹುಲು ಮನುಜರಾದ ನಾವು ಹೊಗಳಿದವರಿಗೆ, ಉಪಸರ್ಪಣೆ ಮಾಡಿದವರಿಗೆ ನಮ್ಮ ಕೈಲಾದವರ ಕೊಡುತ್ತೇವೆ. ನಾವು ವಂಚನೆ ಮಾಡುವುದುಂಟು, ನಮಗೂ ಕೋಪತಾಪಗಳುಂಟು, ವಿಷಯಾಸಕ್ತಿಯುಂಟು, ಸೇಡು ತೀರಿಸಿಕೊಳ್ಳುವ ಚಟವುಂಟು, ಕೆಲವು ವೇಳೆ ನಾವು ಒಳ್ಳೆಯ ಕೆಲಸ ಮಾಡುವುದೂ ಉಂಟು. ಇದೆಲ್ಲ ವಿಷಯಗಳು ದೇವರು ನಮ್ಮಂತೆಯೇ ಇದ್ದಾನೆ ಎಂದು ಕಥೆಗಳು ಹೇಳುತ್ತವೆ. ಅದು ನಿಜವಾದರೆ ದೇವರ ಹೆಚ್ಚುಗಾರಿಕೆ ಏನು? ಅವನು ನಿಜವಾಗಿ ದೇವರೇ ಅಲ್ಲ ಎಂದು ಹೇಳಬೇಕಾಗುತ್ತದೆ.